ಇಮಾನ್ದಾರಲ್ಲಿ ಗಳಿಸಿದ ರೊಕ್ಕ ಇರ್ಬೇಕದು ನಮ್ಮ ತಕ ಬರ್ಬೇಕಂದು. ಯಾಕಂದ್ರೆ ಯಾರು ಕೂಡ ನಮ್ಗೆ ಇದು ಇಲ್ಲಿ ಸಪೋರ್ಟ್ ಮಾಡಲ್ಲ. ಗೌರ್ಮೆಂಟ್ ಹಾಸ್ಪಿಟಲ್ ನಲ್ಲಿ ಸಾಕಷ್ಟು ಜನ ಕಾಯ್ತಾ ಇರ್ತಾರೆ. ಬಹಳ ಪಾಪ ಬಹಳ ಹಸುವಾಗಿ ಕೊಡ್ತಾರೆ ಅವರು. ಅವರಿಗೆ ಒನ್ ಟೈಮಿಗೆ ಅನ್ನ ಕೊಟ್ಟರು ಬಹಳ ಅವ್ರಿಗೆ ಹೆಲ್ಪ್ ಆಯ್ತು ಅಂತ ನಾವು ಮಾಡ್ತೀವಿ. ನಾನು ಇವ್ರದ್ದು ಶವ ಸಂಸ್ಕಾರ ಮಾಡ್ತೀನಿ ಅಂತಂದ್ರೆ ನನಗ ಕೋವಿಡ್ ವೈರಸ್ ಇದು ಆಗತ್ತೆ. ಒಂದೇ ಒಂದು ತಲೆಗಿತ್ತು ಮೇಡಮ್, ನಾವು ಇದೇವಂದ್ರೆ ದೇಶಕ್ಕೆ ಒಂದು ಒಳ್ಳೆ ಕೆಲಸ ಮಾಡಿ ಹೋಗ್ಬೇಕು. ಯಾಕಂದ್ರೆ ಕೋವಿಡ್ ಬಂದು ಎಲ್ಲರೂ ಹೋಗೋದಿದೆ, ಎಲ್ಲ ಸಾಯ್ಲತ್ತಾರೆ, ಜನರಿಂದ ಸಾಯ್ಲತ್ತಾರೆ, ನಾವು ಹೋಗಿದ ಸಾಯ್ತಾ ಒಂದು ಚೆನ್ನಾಗಿ ಕೆಲಸ ಮಾಡಿ ಸಾಯನ ಅಂತ ನಾನು ಹೊರಗೆ ಬಂದಿದ್ದೆ. ಶವ ಎತ್ತುವ ಕೆಲಸ ಮಾಡ್ಬೇಕಂತ ನಿಮ್ಗೆ ಯಾಕೆ ಅನ್ಸಿತ್ತು, ಯಾವಾಗ ಅನ್ಸಿತ್ತು ಸರ್? ನಮ್ಮ ಫ್ರೆಂಡಿಂದ ಒಂದು ಡೆತ್ ಆಗಿತ್ತು ಮೇಡಮ್. ಒಬ್ರದ್ದು ₹1 ಇರಲ್ದೆ ನೀವು ಇಷ್ಟೆಲ್ಲ ಮಾಡ್ತಾ ಇದ್ದೀರಾ, ಮನೆ ಹೇಗ್ ನಡೆಸ್ತೀರಾ, ಇದನ್ನೆಲ್ಲ ಹೇಗ್ ಮಾಡ್ತೀರಾ? ನನಗೂ ಕೂಡ ನನ್ನ ಫೌಂಡೇಶನ್ಗೆ ಒಂದು ಇದು ಮಾಡಿ ಅಂತ ನಿಮ್ದು ಏನು ಕೋರಿಕೆ ಇರ್ಲಿಲ್ಲ ಸರ್ ಒಂದ್ ದಿವ್ಸನೂ? ಕೋವಿಡ್ ನಲ್ಲಿ ಸಾಕಷ್ಟು ಜನ ಮುಂದೆ ಬಂದಿರು, ಆಮೇಲೆ ಜಾಸ್ತಿ ನೋಡಿ ಎಲ್ಲ ಓಡಿ ಹೋಗಿದ್ರು, ಇಷ್ಟೆಲ್ಲ ಮಾಡ್ಲಕ್ಕಾಗಲ್ಲಪ್ಪ ನಮಗೆ ಅಂತ. ಅಂದ್ರೆ ಆ ಟೈಮಿಗೆ ನಮ್ದು 2 ಪ್ಲಾಟ್ ಇದ್ದು ಮೇಡಮ್ ಇಲ್ಲಿ ಶಾಪುರ್ ಗೇಟ್ ನಲ್ಲಿ. ಆ ಪ್ಲಾಟ್ ಸೇಲ್ ಮಾಡಿ ಅದು ಕೆಲಸ ಏನದ ನಾವು ಮುಂದೆ ಬರಿಸ್ತಾ ಹೋಗಿದ್ವಿ. ಇದು ಕೋವಿಡ್ ನಲ್ಲಿ ಜಾಸ್ತಿ ಡೆತ್ ಯಾವಾಗ? ಜಾಸ್ತಿ ಲೇಟ್ 66 ಡೆಡ್ ಬಾಡಿ ಒಂದ್ ದಿನಕ್ಕೆ ನಾವು ಮಾಡಿದ್ವಿ. 66 ಡೆಡ್ ಬಾಡಿ 24 ಗಂಟೆದಾಗ. ಸುಮಾರು ಹೆಣಗಳನ್ನ ನೀವು ಎತ್ತತೀರಾ, ಇದು ಮಾಡಿ. ಸೊ ನಿಮಗೆ ಆ ರೀತಿ ಏನಾದ್ರು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿದೆನಾ ಸರ್? ರೀಸೆಂಟ್ ಒಂದು ಕೇಸಿಗೆ ನಮ್ ರೆಕಾರ್ಡ್ ಆಗಿದೆ ಭೂಮರೆಡ್ಡಿ ಕಾಲೇಜ್ ನಲ್ಲಿ. ಎಲ್ಲ ಅದು JCP ಹಚ್ಚಿ ಎಲ್ಲ ಪೂರಾ ಲೆವೆಲ್ ಮಾಡಿಬಿಟ್ಟಿದೆ. ಅಲ್ಲಿ ಏನದ ಏನಿಲ್ಲ ಅಂತ ಕಾಣಿಸ್ತಾ ಇಲ್ಲ. ಅಲ್ಲಿ ಅದೇ ಹಾಸ್ಪಿಟಲ್ ಒಂದು ಬೇಬಿ ಡೆತ್ ಆಗಿದೆ, ಅದು ತಗೊಂಡು ಹೋಗಿದೀವಿ ನಾವು. ಆ ಕಡೆ ಹೋಗಿ ಮ್ಯಾಗ ಅಲ್ಲಿ ಕೆದರ್ಲೆ ಟೈಮಿಂಗ್ ಅದೇ ಒಳಗೆ ಆಲ್ರೆಡಿ ಒಂದು ಡೆಡ್ ಬಾಡಿ ಇತ್ತು. ಮ್ಯಾಗ ಏನದ ನಾವು ಥೋಡೆ ಕೆದರ್ ಎದುರು ಮಾಡಿದ್ರು ಭಾಳಷ್ಟು ಅದರೊಳಗಿನ ಸೌಂಡ್ ಬರ್ತಾ ಇತ್ತು. ದಾನ ಧರ್ಮಕ್ಕೆ ಕಣ್ಣಿಲ್ಲ, ನ್ಯಾಯ ನೀತಿಗೆ ಸಾವಿಲ್ಲ. ಜೀವ ಚಿಕ್ಕದು, ಜೀವನ ದೊಡ್ಡದು. ಸಾಯುವವನಿಗೆ ಒಂದು ದಾರಿ, ಸಾಧಿಸಿದವನಿಗೆ 100 ದಾರಿ ಅಂತ ಹೇಳುತ್ತಾ ಇವತ್ತಿಗೆ ನಮ್ಮ ಪಾಡ್ಕಾಸ್ಟ್ಗೆ ಬಂದಿದ್ದಾರೆ ನಮ್ಮ ಬೀದರ್ ಜಿಲ್ಲೆಯ ಹೆಮ್ಮೆಯ ಪುತ್ರರಾದಂತಹ ಮೊಹಮ್ಮದ್ ಮಾಜಿದ್ ಬಿಲಾಲ್ ಸರ್ ಅವರು. ಸರ್, ನಮ್ಮ ಪಾಡ್ಕಾಸ್ಟ್ಗೆ ನಿಮಗೆ ಅನಂತ ಸ್ವಾಗತವನ್ನ ಕೋರೋಣ. ತಮ್ಮ ಒಂದು ಸಮಯವನ್ನ ತೆಗೆದುಕೊಂಡ್ಬಿಟ್ಟು ನೀವು ಇವತ್ತು ನಮ್ಮ ಅಚೀವರ್ ಪಾಡ್ಕಾಸ್ಟ್ಗೆ ಬಂದಿದ್ದೀರಾ. ಮತ್ತೊಮ್ಮೆ ಮೊಗದೊಂಬೆ ಸುಸ್ವಾಗತ ಸರ್. ಸರ್, ಇವಾಗ ನೋಡ್ಬೇಕಾದ್ರೆ ನೀವು ನಮ್ಮ ಬೀದರ್ ಜಿಲ್ಲೆನವರು, ನಿಮ್ಮ ಫೌಂಡೇಶನ್ ಕೂಡ ಇದೆ ಸರ್, ಹ್ಯುಮ್ಯಾನಿಟಿ ಫಸ್ಟ್ ಫೌಂಡೇಶನ್ ಅಂತ. ನಿಮ್ಗೆ ಅಂತಂದ್ರೆ ಮಾಜಿದ್ ಬಿಲಾಲ್ ಸರ್ ಅವರು ಅಂತಂದ್ರೆ ನೀವು ಮಾಡುವಂತಹ ಕೆಲಸ, ಆ ಕೆಲಸದಿಂದನೇ ನಿಮ್ಗೆ ವ್ಯಕ್ತಿತ್ವ ಪರಿಚಯ ಅಂತ ನಾವು ಹೇಳ್ಬೋದು. ನೀವು ಮಾಡುವಂತಹ ಕೆಲಸ ಸೋಷಿಯಲ್ ವರ್ಕು ಏನಾಗಿದೆ ಇವಾಗ ಬೀದರ್ನಲ್ಲಿ, ಶವಗಳನ್ನ ಎತ್ತುವುದಾಗ್ಲಿ, ಬಡ ಜೀವಿಗಳಿಗೆ ಅನ್ನ ಹಾಕುವುದಾಗ್ಲಿ, ಇಂತಹ ಕೆಲಸ ನೀವು ಮಾಡ್ತಾ ಇದ್ದೀರಾ ಸರ್. ತುಂಬಾ ಒಳ್ಳೆಯದೊಂದು ಕಾರ್ಯವನ್ನ ನಿರ್ವಹಿಸ್ತಾ ಇದ್ದೀರಾ. ಈ ಕೆಲಸ ಮಾಡಬೇಕು ಅಂತ ನೀವು ಯಾಕೆ ಇಷ್ಟಪಟ್ರಿ? ಅದೇ ರೀತಿಯಾಗಿ ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಬಗ್ಗೆ ಹೇಳಿ ಸರ್. ನಿಮ್ಮ ಫ್ಯಾಮಿಲಿ ಏನಾಗಿತ್ತು, ನೀವು ಚಿಕ್ಕದಿಂದಲೂ ಏನ್ ಮಾಡ್ತಾ ಇದ್ರಿ, ಈ ಕೆಲಸನೇ ಯಾಕೆ ನೀವು ಚೂಸ್ ಮಾಡಿದ್ರಿ, ಇದಕ್ಕೆ ನಿಮ್ಮ ಫ್ಯಾಮಿಲಿ ಸಪೋರ್ಟ್ ಯಾವ ರೀತಿಯಾಗಿ ಕೊಡ್ತಾ ಇದೆ ಅಂತ ಗೊತ್ತಾಗ್ಬೇಕು ಸರ್ ಇವತ್ತಿನ ದಿವಸ ನಮ್ಗೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮೊಹಮ್ಮದ್ ಮಾಜಿದ್ ಬಿಲಾಲ್ ಅಂತ. ನಾನು ಬೀದರ್ ನಿವಾಸಿಯಾಗಿರ್ತೀನಿ. ಹೈದರ್ ಕಾಲೋನಿ ಚಿದ್ರಿ ರೋಡ್ ನಲ್ಲಿ ಇರೋದು. ಬಹಳ ಚೆನ್ನಾಗಿ ಅನಿಸ್ತಾ ಇದೆ ನಂಗೆ ನಿಮ್ ಇಲ್ಲಿಗೆ ಬಂದು. ಸರ್, ಇವಾಗ ನೋಡ್ಬೇಕಂತಂದ್ರೆ ನೀವು ಮಾಡುವಂತಹ ಕೆಲಸ ನಮ್ ಬೀದರ್ ಜನತೆಗೆ ಎಲ್ರಿಗೂ ಗೊತ್ತು. ಮೊದಲನೇದಾಗಿ ನಿಮ್ಮ ಬಾಲ್ಯ ವ್ಯವಸ್ಥೆ, ಅಂದ್ರೆ ನೀವು ಚಿಕ್ಕವರಿದ್ದಾಗ ಯಾವ ರೀತಿ ಬೆಳೆದ್ರಿ? ನಾನು ಬಹಳ ಪೂವರ್ ಫ್ಯಾಮಿಲಿನಿಂದ ಬಂದಿದ್ದೀನಿ ಮೇಡಮ್. ಮ್ಯಾಗೆ ಪಪ್ಪ ಬಹಳ ಬಡವರಿದ್ರು ಮನೆಗೆ. ನಾವು 4-5 ಫ್ಯಾಮಿಲಿ ಮೆಂಬರ್ಸ್ ಇದ್ರು. ತಂದೆ ತಾಯಿ ಎಲ್ಲ ಬಹಳ ಗರೀಬ್ ಇದ್ರು. ಗರೀಬ್ ಫ್ಯಾಮಿಲಿನಿಂದ ನಾವು ಬಂದೀನಿ ಮೇಡಮ್. ಮೇಲೆ ಬಂದಿರಿ ಸರ್. ಸರ್, ಇವಾಗ ನೋಡ್ರಿ ನೀವೇನ್ ಮಾಡ್ಲತ್ತೀರಿ ನೋಡ್ರಿ ಕೆಲಸ. ಈ ಕೆಲಸ ಮಾಡ್ಲಕ್ಕ ನಿಮಗ್ ಪ್ರೇರಣೆ ಏನಾಗಿತ್ತು? ಈ ಕೆಲಸ ನೀವು ಮಾಡ್ಲೇಬೇಕು, ಶವ ಎತ್ತುವ ಕೆಲಸ ಆಗ್ಲಿ, ಬಡವರಿಗೆ ಊಟ ನೀಡುವ ಕೆಲಸ ಆಗ್ಲಿ, ಇದನ್ನೆಲ್ಲ ನೀವು ಮಾಡ್ಬೇಕಂತ ನಿಮ್ಗೆ ಯಾಕೆ ಅನ್ಸಿತ್ತು, ಯಾವಾಗ ಅನ್ಸಿತ್ತು ಸರ್? ನನ್ನ ಫ್ರೆಂಡಿಂದ ಒಂದು ಡೆತ್ ಆಗಿತ್ತು ಮೇಡಮ್. ನಾವು ಜಸ್ಟ್ ನಾವು 10th ಕ್ಲಾಸ್. ಕೃಷ್ಣ ಅಂತ ಅವ್ರದ್ದು ಹೆಸರಿತ್ತು. ಬಹಳ ಪಾಪ ಬಹಳ ಬಡವರು ಇದ್ರು. ಯಾರು ಭೀ ಅವ್ರ ಫ್ಯಾಮಿಲಿ ರಿಲೇಷನ್ದವ್ರು ಯಾರು ಭೀ ಇದ್ದಿದ್ದಿಲ್ಲ. ಆಗ ಒಂದು ದಿನ ಚುಟ್ಟಿ ಮಾಡ್ಬೇಕಾದ್ರೆ ಅವ್ನು ನಮ್ಗೆ ಹೇಳ್ತನು, ಹಿಂಗೇನ್ರ ಇದ್ರ ಪ್ರಾಬ್ಲಮ್, ನಾವು ಮನೆಗೆ ಬರಲ್ಲ ಇಲ್ಲಿ. ಅದು ನಾವು ಡೆತ್ ಆಗಿ ಮ್ಯಾಗ ನಾವು ನೆಕ್ಸ್ಟ್ ಡೇ ಅವನಿಗೆ
ಏನಾಗಿದೆ ಯಾಕೆ ಬಂದಿಲ್ಲಪ್ಪ ಅಂತ ಹೋಗಿದ್ದೀವಿ ಅವ್ರ ಮನೆಗೆ ಹೋಗಿ ಮ್ಯಾಗ ಅಲ್ಲಿ ನೋಡ್ದ ಅವ್ರಿಗೆ ಕಾಮಿನಿ ಹೊಟ್ಟೆಗೆ ಹಿಡಿದು ಅವ್ರದ್ದು ಡೆತ್ ಆಗಿತ್ತು. ಬಟ್ ಡೆತ್ ಆಗ್ಯದ ಒನ್ ಡೇ ಪೂರಾ ಫುಲ್ ಅವ್ರ ಮನೆಗೆ ಇಟ್ಕೊಂಡಿದ್ದಾರೆ. ಯಾಕಂದ್ರೆ ಅವ್ರಿಗೆ ಗೊತ್ತಿದ್ದಿಲ್ಲ ಶವಗೆ ಹೆಂಗ್ ತಕೊಂಡ್ ಹೋಗ್ಬೇಕು, ಎಲ್ ಮಾಡ್ಬೇಕು. ಪಾಪ ಇಲ್ಲೇ ಅವ್ರು ಬಿ ಇದ್ದಿಲ್ಲ, ಅವ್ರ ಫ್ಯಾಮಿಲಿ ಮೆಂಬರ್ಸ್ ಬಿ ಯಾರು ಇಲ್ಲ, ಅವ್ರ ತಂದೆ ತಾಯಿ ಇಬ್ಬರ ಸಣ್ಣ ಅಣ್ಣ ತಂಗಿ ಇದ್ರು. ಬಟ್ ಅವ್ರು ಹಂಗೆ ಹಾಕೊಂಡ್ ಕುಂತಾರ. ಆಜು ಬಾಜು ಬಿ ಯಾರಿದ್ದಿಲ್ಲ, ಝೊಪಡಿ ಇತ್ತು ಅವ್ರದ್ದು, ಬಹಳ ಪಾಪ ಗರೀಬ್ ಇದಾರೆ. ಆ ಟೈಮಿಗೆ ನಮ್ಗೆ ಗೊತ್ತಾಯ್ತಿಗೆ ಎಲ್ಲಕ್ಕಿಂತ ದೊಡ್ಡ ಕೆಲಸ ಏನದ, ಒಂದು ಹಾದಿ ತೋರಿಸ್ಬೇಕು, ಯಾರ ಹಿಂಗಿಂಗ್ ಮಾಡ್ಬೇಕಂತ ತೋರಿಸ್ಬೇಕು. ಯಾಕಂದ್ರೆ ಅವ್ರಿಗೆ ಇದು ಮಾಡ್ಬೇಕಂತ ನಾವು ಆ ಟೈಮಿಗೆ ಅವ್ರದ್ದು ಒಂದು ಮುಖ್ಯ ಮಾಡಿ ಆ ಟೈಮ್ನಾಗ ನಾವು ಒಂದು ಪ್ರಮಾಣ ತಗೊಂಡಿದ್ದೇವೆ. ಯಾಕಂದ್ರೆ ಈ ಕೆಲಸ ನಾವು ಸಾಯಸಕ ಮಾಡೋಣ. ಯಾಕಂದ್ರೆ ಇಂಥ ಡೆಡ್ ಬಾಡೀಸ್ ನಾವು ಯಾವ ಇದು ಮತ್ತೆ ಲಾವಾರಿಸ್ ಯಾವ್ದು ಬಿ ಡೆಡ್ ಬಾಡಿ ಇರ್ತದ, ಆ ಡೆಡ್ ಬಾಡಿಗೆ ನಾವು ಏನದ ಇದು ಮಾಡ್ಬೇಕಂತ ಆ ಟೈಮಿಗೆ ನಾವು ಇದು ಮಾಡಿದ್ರೆ ಇನ್ನ ತಕ್ಕದ ಕೆಲಸ ಮಾಡ್ತಾ ಇದೀವಿ. ಹೌದು ಸರ್. ಎಷ್ಟು ವರ್ಷ ಆಗ್ಲತ್ತದ ಸರ್ ಇವಾಗ ಇದು ಕೆಲಸ ಎಲ್ಲ ಮಾಡ್ಬಿಟ್ಟು ನೀವು? 10 ವರ್ಷ ಆಯ್ತು ಮೇಡಮ್. 10 ವರ್ಷ ಸರ್. ಸರ್ ಇದು ಕೆಲಸ ಮಾಡ್ಬೇಕಾದ್ರ ನಿಮ್ದು ಫ್ಯಾಮಿಲಿ ರಿಯಾಕ್ಷನ್ ಯಾವ ರೀತಿ ಇತ್ತು, ಇವಾಗ ಯಾವ ರೀತಿ ಇದೆ? ಸೊ ಇವಾಗ ನಿಮ್ದು ಇದಕ್ಕೆ ಇನ್ಸ್ಪಿರೇಷನ್ ಏನು ಸರ್? ಅಂದ್ರೆ ನಿಮ್ ಫ್ಯಾಮಿಲಿ ಮೆಂಬರ್ಸ್ ದಾಗ ಭಾಳ ಸಪೋರ್ಟ್ ಮಾಡ್ತಾರೆ ಮೇಡಮ್. ನನ್ನ ಫಾದರ್ ಲಾಸ್ಟ್ ಇಯರ್ ಅವ್ರ ಡೆಟ್ ಆಯ್ತು. ಬಟ್ ಅವ್ರದ್ದು ಸ್ಯಾಲ್ರಿ ಏನ್ ಬರ್ತಿರೋದು 50% ಸ್ಯಾಲ್ರಿ ನಂಗೆ ಕೊಡ್ತಿರೋದು ಕೆಲಸ ಲೆಕ್ಕಗೆ. ಯಾಕಂದ್ರೆ ಅವ್ರಿಗೆ ಗೊತ್ತಿದೆ ಮಾನವೀಯತೆ ಎಲ್ಲಕ್ಕಿಂತ ದೊಡ್ಡ ಧರ್ಮ ಇದೆ, ನೀವು ಮಾಡ್ತಾ ಇದ್ದಿ, ಭಾಳ ಚೆನ್ನಾಗಿ ಮಾಡ್ತಾ ಇದ್ದಿ, ಇದು ಬೀಳ್ಬೇಡ ಲಾಸ್ಟ್ ತಕ, ಏನ್ಯಾಕಾಗ್ಲಿ ನಿಂಗೆ ಲಾಸ್ಟ್ ತಕ ಪೂರಾ ಫೈನಲ್ ನೀವು ಮಾಡ್ಬೇಕಂತ ನಾವು ಅವ್ರಿಗೆ ನಾವು ಇದು ಮಾಡಿದ್ದೀವಿ ಮೇಡಮ್. ಎಲ್ಲ ಫ್ಯಾಮಿಲಿ ನಮ್ ತಂದೆ ತಾಯಿ ನಮ್ ಲೈಫ್ ಪಾರ್ಟ್ನರ್ ಎಲ್ಲ ಇದು ಪ್ರಾಬ್ಲಮ್ ಏನು ಕೊಡ್ತಾ ಇಲ್ಲ, ಬಟ್ ಅಚ್ಚಾ ರೆಸ್ಪಾನ್ಸ್ ಮಾಡ್ತಾರೆ ಮೇಡಮ್. ಚೆನ್ನಾಗಿ ಅಂದ್ರೆ ಫ್ಯಾಮಿಲಿ ಸಪೋರ್ಟ್ ಆದಂತ ನೀವು 10 ವರ್ಷ ಸರ್ ಇದರಲ್ಲಿ ನಿಮ್ದು ಕಾರ್ಯವನ್ನ ನೀವು ನಿರ್ವಹಿಸ್ಲತ್ತೀರಿ. ಇವಾಗ ನೋಡ್ಬೇಕಂತಂದ್ರೆ ಸರ್ ಶವ ಎತ್ತುವುದು ಅಂತಂದ್ರ ಅದು ಒಂದ್ ಕೆಲ್ಸ ಮಾಡ್ಬೇಕಂತಂದ್ರ ಅದು ಒಂದ್ ಕರೇಜೇ ಬೇರೆದಾಗಿರ್ತದೆ ಸರ್, ಅದಕ್ಕೊಂದು ಧೈರ್ಯನೇ ಬೇರೆದಾಗ ಬರ್ಬೇಕಾಗ್ತದೆ. ನೀವು ಮಾಡ್ತೀರಾ ಸರ್, ನಿಮಗ ಯಾವ್ಯಾವ ಸವಾಲುಗಳು ನೀವು ಎದುರಿಸಿರಿ ಸರ್ ಅದು ಮಾಡ್ಬೇಕಾದ್ರ? ನೀವು ಅದು ಮಾಡ್ತಾ ಇದ್ದೀರಾ, ಅದ್ರಲ್ಲಿ ನಿಮಗೆ ಏನ್ ಸಿಗ್ತಾ ಇದೆ? ಏನು ಸಿಗ್ತಾ ಇಲ್ಲ ಮೇಡಮ್. ಅದು ನಾವು ಮಾಡ್ಬೇಕಂತ ಮಾಡ್ತಾ ಇದೀವಿ ಕೆಲಸ, ಬಟ್ ಅದಕ್ಕೆ ಏನ್ರು ಸಿಗ್ಬೇಕಂತ ನಾವು ಮಾಡ್ತಾ ಇಲ್ಲ. ಜಸ್ಟ್ ಒಂದು ನಾವು ಮನ್ಸಿಗೆ ಶಾಂತಿ ಸಿಗ್ತದೆ. ಯಾಕಂದ್ರೆ ಅವ್ರು ಅನ್ನೋನ್ ಇರ್ತಾರ, ಅವ್ರಿಗೆ ತಂದೆ ತಾಯಿ ಇರಲ್ಲ, ಯಾರೋ ಬಿ ಇರಲ್ಲ. ಒಂದು ಲಾವಾರಿಸ್ ರೋಡಿ ಮ್ಯಾಗ ಬಿಡ್ತಾ ಇರ್ತಾರೆ, ಬಿಟ್ಟಿ ಮ್ಯಾಗ ನಾವು ಅದಕ್ಕೆ ತಕೊಂಡ್ ಹೋಗಿ ಪೊಲೀಸ್ದವ್ರಿಗೆ ಇನ್ಫಾರ್ಮ್ ಮಾಡಿ ಮತ್ತೆ ಅದು ಬಾಡಿ ಎತ್ಕೊಂಡು ನನ್ನ ಬಾಡಿ ಎತ್ಕೊಟ್ಟು ಮಾರ್ಚರಿಗೆ ಕಳಿಸಿ ನಂತರ ಅದು ಪೋಸ್ಟ್ಮಾರ್ಟಮ್ ಮಾಡಿಸಿ ಆಮೇಲೆ ನಾವು ಏನದು ಫೈನಲ್ ರೈಟ್ಸ್ ಮಾಡ್ಲಕ್ ಹೋಯ್ತೀವಿ. ಆ ರಿಲಿಜನ್ ವೈಸ್ ಯಾವ ಧರ್ಮದವ್ರು ಇರ್ತಾರ ಆ ಧರ್ಮ ಅಗರ್ ಗೊತ್ತಿದ್ರೆ ಗೊತ್ತಿರೋ ಪ್ರಕಾರ ನಾವು ಮಾಡ್ತೀವಿ. ಬಟ್ ಜಾಸ್ತಿ ನಾವು ಧರ್ಮ ಮ್ಯಾಗೆ ಫೋಕಸ್ ಮಾಡ್ತೀವಿ. ಯಾಕಂದ್ರೆ ಪೂರ್ತಿ ಜಿಂದಗಿ ಒಂದು ರೂಢಿ ಮ್ಯಾಗ ಬಿಡ್ತಾನ ಅದು ಇದು ಮಾಡಿ ಲಾಸ್ಟ್ ಒಂದು ಫೈನಲ್ ರೈಟ್ಸ್ ಏನದ ಅವ್ರದ್ದು ಚೆನ್ನಾಗ್ ಆಗ್ಬೇಕಂತ ನಾವು ಒಂದು ಗೋಲ್ ಇಟ್ಕೊತೀವಿ. ಆ ಗೋಲ್ ಪ್ರಕಾರ ನಾವು ಕೆಲಸ ಮಾಡ್ತಿದೀವಿ ಮೇಡಮ್. ಸರ್ ಇವಾಗ ನೋಡ್ಬೇಕಂದ್ರೆ ನೀವೀಗ ಏನ್ ಕೆಲಸ ಮಾಡ್ಲತ್ತೀರಿ ನೋಡ್ರಿ, ಇದಕ್ಕೆ ನಿಮಗ ಗೌರ್ಮೆಂಟ್ ಲಿಂದ ಏನಾದ್ರೂ ಸಪೋರ್ಟ್ ಇದೆನಾ? ಯಾಕಂದ್ರೆ ನಿಮ್ದೇ ಒಂದು ಫೌಂಡೇಶನ್ ನೀವು ಮಾಡ್ಕೊಂಡಿದ್ರಿ, ಏನಾದ್ರೂ ಅಲ್ಪ ಸ್ವಲ್ಪ ಫಂಡ್ ಆಗ್ಲಿ, ಗೌರ್ಮೆಂಟ್ ಸಪೋರ್ಟ್ ಆಗ್ಲಿ? ಗೌರ್ಮೆಂಟ್ ಸಪೋರ್ಟ್ ₹1 ಬಿ ಗೌರ್ಮೆಂಟ್ ಸಪೋರ್ಟ್ ಇಲ್ಲ ಮೇಡಮ್. ಮತ್ತೆ ಯಾವ್ದು ಪೊಲಿಟಿಕಲ್ ಲೀಡರ್ ಸಪೋರ್ಟ್ ಇಲ್ಲ ಇದ್ರೊಳಗೆ. ಯಾಕೆ ದೊಡ್ಡ ದಾನಿಗಳು ಇರ್ತಾವಲ್ಲ, ಬಹಳ ದುಡ್ಡದವ್ರು ಇರ್ತಾರ, ಅವ್ರು ಬಿ ನಮ್ಗೆ ಸಪೋರ್ಟ್ ಮಾಡಂಗಿಲ್ಲ. ಇದು ನಾವು ನಮ್ ಜಾತಿ ಖರ್ಚಲಿಂದ ನಮ್ ಓನ್ ರೊಕ್ಕಲಿಂದ ನಾವು ಇದು ಕೆಲಸ ಮಾಡ್ತಿದ್ವಿ ಮೇಡಮ್. ಅಂದ್ರೆ ಇದು ಫೌಂಡೇಶನ್ ನೀವು ಏನ್ ನಡೆಸ್ಲತ್ತೀರಿ, ಇದ್ರಾಗ ನಿಮ್ದೇ ಇನ್ವೆಸ್ಟ್ಮೆಂಟ್ ಇದೆ, ಬಟ್ ಔಟ್ಪುಟ್ ನಿಮ್ಗೆ ಜಸ್ಟ್ 0%. ಹೌದು ಸರ್. ಇವಾಗ ನೋಡ್ಬೇಕಂತಂದ್ರ ನೀವು ಫುಡ್ ಕೂಡ ಕೊಡ್ತೀರಾ ಸರ್ ಬಡವರಿಗ ಎಲ್ಲ? ಅದ್ರಲ್ಲೂ ನೀವೇ ನಿಮ್ದು ಕೈಯಾರೇನೆ ಇನ್ವೆಸ್ಟ್ ನಮ್ ಕೈಯಾರಿನೇ ಮಾಡ್ತೀವಿ ಮೇಡಮ್. ನಮ್ದು ಆದಷ್ಟು ಏನಿದೆ ನಂದು ಎಲ್ಲ ನಮ್ದು ನಾವು ಓನ್ ಆಗಿ ಮಾಡ್ತೀವಿ ನಾವು. ಯಾಕಂದ್ರೆ ಇದು ಒಳ್ಳೆ ಕೆಲ್ಸಕ್ಕೆ ಯಾರು ಕೂಡ ಮುಂದ್ ಬರ್ತಾ ಇಲ್ಲ. ಅದ್ ನಾವು ಬಹಳಷ್ಟು ಜನ ಬಲ್ಲಿ ಹೋಗಿದ್ದೀವಿ, ನೋಡಿದೀವಿ, ಬಟ್ ಯಾರು ಬರ್ತಾ ಇಲ್ಲ. ದೇವ್ರದ್ದು ಯಾರ್ದು ರೊಕ್ಕ ತಗೋಬೇಕು ಈ ಕೆಲ್ಸಕ್ಕೆ ಅವ್ರದೇ ರೊಕ್ಕ ಇದು ಕೆಲ್ಸಕ್ಕೆ ಹತ್ತದ. ಯಾಕಂದ್ರೆ ನಾನು ಕರೋಡ್ಪತಿ ಇದೀನಿ, ನಾ ಕೊಡ್ತೀನಿ, ಅದು ಅಂದ್ರೆ ಆಗಲ್ಲದು ಕೆಲಸ. ದೇವ್ರದ್ದು ಬಲ್ಲಿ ಏನದ ಯಾವ ರೊಕ್ಕ ಇಂಥ ಶವ ಸಂಸ್ಕಾರ ಆಗ್ಲಿ ಅನ್ನೋದಾಗ್ಲಿ ಇಮಾನ್ದಾರಲ್ಲಿ ಗಳಿಸಿದ ರೊಕ್ಕ ಇರ್ಬೇಕು, ಅದು ನಮ್ ತಕ ಬರ್ಬೇಕಂದ್ರು. ಯಾಕಂದ್ರೆ ಯಾರು ಕೂಡ ನಮ್ಗೆ ಇದು ಇಲ್ಲಿ ಸಪೋರ್ಟ್ ಮಾಡಲ್ಲ. ಅನ್ನ ಆಗ್ಲಿ, ಯಾಕಂದ್ರೆ ಗೌರ್ಮೆಂಟ್ ಹಾಸ್ಪಿಟಲ್ ನಲ್ಲಿ ಸಾಕಷ್ಟು ಜನ ಕಾಯ್ತಾ ಇರ್ತಾರೆ, ಬಹಳಷ್ಟು ಪಾಪ ಬಹಳ ಹಸಿವಾಗಿ ಕೂಡ್ತಾರೆ ಅವರು. ಅವರಿಗೆ ಒನ್ ಟೈಮಿಗೆ ಅನ್ನ ಕೊಟ್ಟರು ಬಹಳ ಅವ್ರಿಗೆ ಹೆಲ್ಪ್ ಆಯ್ತದೆ ಅಂತ ನಾವು ಮಾಡ್ತೀವಿ. ಭಾಳಷ್ಟು ಫಂಕ್ಷನ್ದಾಗ ಉಳಿದಿನ ಅನ್ನ ಆಗಲಿ, ಆಮೇಲೆ ನಾವು ನಮ್ದು ಮನ್ಯಾಗಿಂದ ಮಾಡ್ಕೊಂಡು ಏನ್ ತರತು ಇದು ಸೇವಾ ಏನು ಮಾಡ್ತಾ ಇದೀವಿ. ಸರ್ ಇವಾಗ ನೋಡ್ರಿ, ಶವ ಎತ್ತುತ್ತಾ ಇರ್ತೀರಾ ಸರ್, ಸುಮಾರು ಸವಾಲ್ಗಳು ಬರ್ತಾವ ಸರ್. ಒಂದೊಂದು ಶವದ ಸ್ಥಿತಿ ನೋಡಿದ್ರ
ಮೈಗೆ ಮೊಳೆ ಬರೋ ತರ ಇರ್ತದೆ ಸರ್. ಅಂಥದ್ದು ಟೈಮ್ನಲ್ಲಿ ನೀವು ಏನಾದ್ರೂ ಕಾಂಪ್ಲಿಕೇಶನ್ಸ್ ಅಂತಂದ್ರ ಹಿಂಗದು ಎತ್ಬಿಟ್ಟು ನಿಮ್ದು ಮೆಂಟಲ್ ಹೆಲ್ತ್ ಯಾವ ರೀತಿ ನೀವು ಸಂಭಾಳಿಸ್ಕೋತೀರಿ ಸರ್ ಅದೆಲ್ಲ ಮಾಡಿದ್ಮೇಲೆ? ಬಹಳ ದೇವರು ಬಹಳ ಒಳ್ಳೇದು ನಮ್ಗೆ ಏನೊಂದು ಪಾಸಿಟಿವ್ ಎನರ್ಜಿ ಕೊಟ್ಟಿದ್ದಾನೆ ಮೇಡಮ್. ನಾವು ಎಷ್ಟು ಬಿ ಕೊಡ್ತಾಗಿರೋ ಹೆಣ ಇರಲಿ ಅವ್ರಿಗೆ ನಾನು ಸ್ವತಃ ಒಬ್ಬನೇ ಎತ್ತಿ ಯಾಕಂದ್ರೆ ಒಯ್ದು ಅಲ್ಲಿ ಇದು ಮಾಡ್ತೀನಿ. ಬಟ್ ಅದು ನಂಗೆ ಏನೂ ನೆಂಪು ಬರಲ್ಲ. ನಾನು ಬಹಳ ಚೆನ್ನಾಗಿ ಏನದ ನಾವು ಕೆಲಸ ಪೂರ ಪರ್ಫೆಕ್ಟ್ ಆಗಿ ಮಾಡಿ ಶವ ಸಂಸ್ಕಾರಿಗೆ ಅದು ಪೂರ ಮರ್ಯಾದೆ ಕೊಟ್ಟು ಆ ಹೆಣಕ್ಕೆ ನಾವು ಪೂರ ಫೈನಲ್ ರೈಟ್ಸ್ ಮಾಡ್ತೀವಿ. ಬಟ್ ಅದು ಯಾವ ತರ ನಮ್ಗದು ತೊಂದರೆನೂ ಬರಲ್ಲ. ಯಾರ ತರ ನಮ್ಗದು ಊಟ ಮಾಡೋ ಟೈಮಿಗೆ ಆಗ್ಲಿ ಅಂತ ಏನು ವಿಚಾರ ಬರಲ್ಲ ಮೇಡಮ್. ಇದು ಬಹಳ ದೊಡ್ಡ ಗಾಡ್ ಗಿಫ್ಟ್ ಇದೆ ನಮ್ಗೆ. ಹೌದು ಸರ್, ಹೌದು. ತುಂಬಾ ಇದು ಮಾಡ್ಬೇಕಂತಂದ್ರೆ ತೋಲ್ ಧೈರ್ಯ ಬೇಕು ಸರ್ ಮನುಷ್ಯನಿಗ. ಇವಾಗ ನೋಡ್ಬೇಕಂತಂದ್ರೆ ಸರ ನೀವ್ ಅಂದ್ರಿ ನನಗೆ ಅದು ದೊಡ್ಡ ಮಟ್ಟದ ಒಂದು ಗಾಡ್ ಗಿಫ್ಟು ಅಂತ ನೀವ್ ಅಂದ್ರಿ ಸರ್. ಆದ್ರೂ ಸರ್ ಒಂದೊಂದು ಘಟನೆಗಳು ನಡೀತಾವ ಸರ್. ಒಂದೊಂದು ಘಟನೆಗಳು ಯಾವ ರೀತಿ ಅಂದ್ರೆ ಇವಾಗ ನೀವು ನೋಡ್ತೀರಿ, ನೀವು ಜಾಸ್ತಿ ಅಂದ್ರೆ ಯಾವ ಲೈಕ್ ಶವಗಳು ಏನು ನ್ಯಾಚುರಲ್ ಡೆತ್ ಆಗಿನ ಜಾಸ್ತಿ ನಿಮ್ದು ಎಕ್ಸ್ಪೀರಿಯನ್ಸ್ ಪ್ರಕಾರ ಸರ್ ಯಾವ ಶವಗಳು ಜಾಸ್ತಿ? ನೋಡಿ ಮೇಡಮ್, ಸುಸೈಡ್ ಆಗಿನ ಜಾಸ್ತಿ ಕೆಡ್ತಾ ಇದ್ವಿ. ಅಲ್ಲಿ ಇವತ್ತಿನ ಆನ್ಲೈನ್ ಗೇಮ್ ಆಡ್ತಾ ಇದ್ದಾರೆ, ಹೋಗಿ ಖರ್ಚ ಮಾಡ್ಕೊಳತ್ತಾರ, ಬಾಯ್ದಾಗ ಬೀಳತ್ತಾರ, ಸತ್ ಹೋಗ್ಲತ್ತಾರ. ಬಹಳಷ್ಟು ಜನ ಕುಡಿದಿ ರೋಟಿ ಮ್ಯಾಗ ಸಾಯ್ತಾ ಇದಾರೆ. ಅಂದ್ರೆ ಬಹಳಷ್ಟು ಜನ ಸುಸೈಡ್ ಕೇಸೇ ನಂಬಲ್ಲಿ ಹೆಚ್ಚಿಗೆ ಬರೋದು. ಮನ್ಯಾಗ ಪಾಸಿ ಹಾಕೊಂಬೋದು, ಬಹಳಷ್ಟು ಇದು ರೋಡಿ ಮ್ಯಾಗ ಅಲ್ಲಿ ಟ್ರೈನ್ ಪಟ್ರಿ ಏನಿರ್ತದೆ ಪಟ್ರಿ ಮೇಲೆ ಹೋಗಿ ಮಕ್ಕೊಂಬೋದು, ಇಂತ ಬಹಳಷ್ಟು ಕೇಸ್ ಇದೇ ಬರ್ತಾವ ಮೇಡಮ್ ಹೆಚ್ಚಿಗೆ ನಂಬಲ್ಲಿ. ಸರ್ ನಿಮಗೆ ಯಾವಾಗಾದ್ರೂ ಹಿಂಗ ಅನ್ಸಿತ್ತೇನೋ ಲೈಕ್ ಅದು ಏನೋ ಒಂದು ಸುಸೈಡ್ ಕೇಸ್ ಆಗಿರ್ತದೋ, ಬಟ್ ಅದಕ್ಕೆ ಏನೋ ಇನ್ವೆಸ್ಟಿಗೇಷನ್ ಏನೋ ಮಾಡೋದ್ಕಿಂತ ಮುಂಚೆನೆ ನಿಮಗೆ ಏನಾದ್ರು 10 ವರ್ಷದ ತಜುರ್ಬಾ ಅಂತಂದ್ರ ಇರ್ತದಲ್ಲ ಮನುಷ್ಯಗೆ? ಇದೇ ಮೇಡಮ್, ಲಾಸ್ಟ್ ನಾವು ರಂಜಾನ್ ಈದ್ ದಿನ ಒಂದು ಇನ್ಸಿಡೆಂಟ್ ಆಗಿತ್ತು. ಆಕ್ಚುಲಿ ಏನಂದ್ರೆ ಮರ್ಡರ್ ಮಾಡಿ ತಂದು ಎಕ್ಕಿಂದ ಇತ್ತು. ಅದು ಕಾಣಿಸ್ತಾ ಇದೆ ಏನಂದ್ರೆ ಅದು ಸುಸೈಡ್ ಅಪ್ಲೇ ಕಾಣಿಸ್ತಾ ಇದೆ. ಮತ್ತೆ ನಾವು ಪೊಲೀಸರಿಗೆ ಹೇಳಿದ್ರು, ಪೊಲೀಸರು ಇಮಿಡಿಯೇಟ್ ಆಕ್ಷನ್ ತಗೊಂಡು ಮತ್ತೆ ಅವ್ರದ್ದು ಆಜು ಬಾಜು CCTV ಕ್ಯಾಮ್ರಾ ಎಲ್ಲ ತೆಗ್ದು ಅದು ಪೂರಾ ಕಂಪ್ಲೀಟ್ ಇದು ಮಾಡಿ ಮತ್ತೆ ಅವ್ನು ಯಾರು ಅವ್ರಿಗೆ ಹೊಡೆದಿದ್ದನೋ ಅವನಿಗೆ ಬಿ ಅರೆಸ್ಟ್ ಮಾಡಿ ಆ ಥರ ಆಗಿದೆ ಮೇಡಮ್. ಬಹಳಷ್ಟು ಸಲ ಆಯ್ತದೆ ಅದು. ಹೌದು ಸರ್. ಸರ್ ಇವಾಗ ನೋಡ್ಬೇಕಂತಂದ್ರ ಒಂದು ಚಿಕ್ಕ ಜೀವ ಸರ್, ಚಿಕ್ಕ ಮಕ್ಕಳು ಸರ್, ಅವ್ರದ್ದು ನೀವು ಅಂತಿಮ ಸಂಸ್ಕಾರ ಮಾಡ್ತೀರಾ, ಅದು ನಿಮಗೆ ಯಾವ ರೀತಿ ಸವಾಲಾಗಿದೆ ಸರ್? ಅಂದ್ರೆ ಆ ಒಂದು ಚಿಕ್ಕ ಮಗುದು ನೀವು ಅಂತಿಮ ಸಂಸ್ಕಾರ ಮಾಡ್ಬೇಕಾದ್ರ ಆ ಚಿಕ್ಕ ಮಗುದ ಪೇರೆಂಟ್ಸ್ ಆಗ್ಲಿ ಅಂದ್ರೆ ಅವ್ರ ಪೋಷಕರಾಗ್ರಿ ಇರ್ತಾರ ಇಲ್ವಾ, ಅವ್ರ ರಿಯಾಕ್ಷನ್ ಯಾವ ರೀತಿ ಇರ್ತದ? ಅದು ಹೆಂಗಿರ್ತದೆ ಅಂದ್ರೆ ಮೇಡಮ್, ಅದು ಗೌರ್ಮೆಂಟ್ ಹಾಸ್ಪಿಟಲ್ 15 ದಿನ ಅವ್ರು ಆಲ್ರೆಡಿ ಬೋರ್ ಆಗಿಬಿಡ್ತದೆ. 15 ದಿನ ಅವ್ರದ್ದು ಇದ್ರಾಗ ಮಷಿನ್ದಾಗ ಇರ್ತಾರೆ. ಅದು ಇಕ್ಕಿ ಮ್ಯಾಗ ಏನಾದ್ರು ತಿಳ್ಕೊಂಡು ಮ್ಯಾಗ ಅದು ಊರಿಗೆ ತೊಗೊಂಡು ಆಗ್ತಾ ಇಲ್ಲ ಅವರಿಗೆ. ಎಲ್ಲಿ ಹೋಗ್ಬೇಕು, ಎಲ್ಲಿ ಮಾಡಬೇಕು, ಏನಪ್ಪ ಇಲ್ಲೇ ಮಾಜಿದ್ವಿಲ್ಲ ನಾವು ನೀಗ ಕೊಟ್ಟಾಕರಿ ಯಾರ ಹಿಂಗೆ ಕಚರದಲ್ಲಿ ಅಲ್ಲಿ ಇಲ್ಲಿ ಇಕ್ಕಿ ಬಿಡಿಸಿ ಹೋಗ್ಬಿಡ್ತಾರೆ. ಅದು ನಾವು ತೊಗೊಂಡು ಹೋಗಿ ಸ್ನಾನ ಅದು ಎಲ್ಲ ಮಾಡಿಸಿ ಮತ್ತೆಲ್ಲ ಬಟ್ಟೆ ಎಲ್ಲ ಓಡಿಸಿ ಆರಾಮಾಗಿ ಒಯ್ದು ನಾವು ಬಂದ್ ಮಾಡ್ತೀವಿ. ಭಾಳ ಖುಷಿ ಆಗ್ತದೆ. ಬಟ್ ಅವ್ರಿಗೆ ಒಂದು ಹೇಳ್ಬೇಕೇನಂದರೆ ಅವ್ರಿಗೆ ಒಂದು ಗೊತ್ತಾಗ್ಬೇಕು, ನಾವು 9 ತಿಂಗಳು ನಾವು ಸರಿ ಸಂಗಟಿದ್ದಿ ಒಂದು ಮಾಪ ಅದು ಕೂಸಿಗಿಲ್ಲ, ಒಂದು ಲಾಸ್ಟ್ ಫೈನಲ್ ರೈಟ್ಸ್ ನಾವು ನಮ್ಮ ಕೈಲಿಂದ ದೇವ್ರು ಏನು ಮಾಡ್ಯಾನದು ನಾನು ಇದು ಆಗಲ್ಲ, ಏನಾಗದದು ಜೀವ ಹೋಗೋದ ಹೋಯ್ತು, ಜೀವ ತಗೊಂಡು. ಬಟ್ ಅದು ಲಾಸ್ಟ್ ರೈಟ್ ಏನದ ಅವ್ರು ಚೆನ್ನಾಗಿ ಅವ್ರು ಮಾಡ್ಬೇಕು, ಅವ್ರ ತಂದೆ ತಾಯಿ ಮಾಡ್ಬೇಕು ಅಂತ ನಮ್ದೊಂದು. ಏನ್ ಅನಿಸ್ತು ಸರ್ ನಿಮಗ? ಭಾಳ ತಕ್ಲೀಫ್ ಅನಿಸ್ತದೆ ಮೇಡಮ್. ಇನ್ನು ಪಾಪ ಸಣ್ಣ ಜೀವ ಅದು ನೋಡಿದ್ರೆ ಭಾಳಷ್ಟು ತಕ್ಲೀಫ್ ಆಯ್ತು. ನಮ್ಮಲ್ಲಿ ನಮ್ಮ ಮನೆಯಾಗ ಬಿ ಮಕ್ಕಳಿದೆ. ಬಟ್ ನಾವು ಆ ಥರ ಹೀಗಾದ್ರೆ ನಾವು ಹೇಗೆ ಮಾಡ್ತಿದ್ದೀವಿ ಅಂದ್ರೆ ಭಾಳಷ್ಟು ತಕ್ಲೀಫ್ ಏನದ ನಾವು ಬರ್ತದೆ. ಯಾಕಂದ್ರೆ ಕಸದಲ್ಲಿ ಅಲ್ಲಿ ಇಲ್ಲಿ ಭೇಟಾಗೋದು ಏನಿದಪ್ಪ ಒಯ್ದು ನಾವು ನಮ್ಮ ಇದು ಆಗಿಂದ ಇರ್ತದಲ್ಲ, ಹುಟ್ಟಿಂದ ಇರ್ತದಲ್ಲ, ಹೋಗ್ವೆಲ್ಲ ಮಾರ್ಬೇಕಲ್ಲ, ಮಾಡಿ ಏನದ ಇದು ಮಾಡ್ಬೇಕು ಅನ್ನೋದು. ಹೌದು, ಅದೇ ಸರ್ ನೋಡ್ತೀವಿ ಸೋಷಿಯಲ್ ಮೀಡಿಯಾದಾಗ ಆಲ್ಮೋಸ್ಟ್ ನೀವು ವಿಡಿಯೋಸ್ ಬಿಡ್ತೀರಾ, ಚಿಕ್ಕ ಮಗುವಿನ ಜೀವ ಇದು ಆಗಿಂದಿರ್ತದ ಅಂತಂದ. ನೀವೇನ್ ಮಾಡ್ತಾ ಇದ್ದೀರಿ ನೋಡ್ರಿ ಸರ್, ಇದ್ರಲಿಂದ ನಿಮಗ ಖುಷಿ ಅದ. ಆದ್ರೂ ಕೂಡ ನೋಡೋರ್ ಕಣ್ಣಿಗೆ ಹೆಂಗದ ಅಂತಂದ್ರ ಇವ್ರೇನ್ ಮಾಡ್ತಾ ಇದಾರ, ಇವ್ರಿಗೆ ಹಿಂದಿಂದ ಕೈಗಳದಾವ ಇವ್ರ ಬೆನ್ನಿಗ ದೊಡ್ಡ ಜನರದೆಲ್ಲ ಅಂತ ಈ ರೀತಿ ಒಂದು ಗಲತ್ ಫ್ಯಾಮಿಲಿ ಅದ ಸರ್ ಸೋಷಿಯಲ್. ಈಗ ಅದ್ರ ಬಗ್ಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀನಿ? ಏನಿಲ್ಲ ಮೇಡಮ್, ನಂದು ಬಳಿ 3 ಆಂಬ್ಯುಲೆನ್ಸ್ ಇದೆ. ಅದು 3 ಕೂಡ ಫೈನಾನ್ಸ್ ನಲ್ಲಿ ನಾ ತಗೊಂಡಿನಿ. ಯಾರು ಅವ್ರಿಗೆ ಏನು ಡೌನ್ ಪೇಮೆಂಟ್ ಕೊಟ್ಟರೆ ಅವರೇ 1 ಲಕ್ಷ ರೂಪಾಯಿ, 1-2 ಲಕ್ಷ ರೂಪಾಯಿ, 9.5 ಲಕ್ಷದ 3 ಗಾಡಿ ಅವ ನಂಬಲ್ಲಿ. ಆದಷ್ಟು ನಾ ತಿಂಗಳಿಗೆ 70,000 ರೂಪೀಸ್ ಪೇ ಮಾಡ್ತೀನಿ ಮೇಡಮ್ EMI ಸಲಗಿ.
ಯಾಕಂದ್ರೆ ಬಹಳಷ್ಟು ನಂಗೆ ಪ್ರಾಬ್ಲಮ್ ಇದೆ. ಯಾರು ದಾನಿಗಳು ಯಾರು ಮುಂದೆ ಬರಲ್ಲ, ಯಾರು ಒಂದು 50,000 10,000 5,000 ಒಂದು ಲಾಸ್ಟಿಗೆ 1,000 ರೂಪಾಯಿ ಬಿ ಸಿಂಗಲ್ ತಿಂಗಳಿಗೆ ಬಂದ್ರಿಪ್ಪ ನಮ್ಮಲ್ಲಿ ತಗೋರಿ, ನೀವು ಭಾಳ ಒಳ್ಳೆ ಕೆಲಸ ಮಾಡ್ತೀರಿ, ಇದು ಏನಂತಾರೆ ಅದಕ್ಕೆ ಕಫನಿಗೆ ತಗೊಳ್ರಿ, ಇಲ್ಲಾಂದ್ರೆ ಅದು ಪೇಟಿಗೆ ತಗೋರಿ, ಯಾಕಂದ್ರೆ ಕಡೆಗೆ ಏನಾರ ಸುಟ್ಲಾಗಿ ಬೇಕಾಯ್ತದಲ್ಲ. ಮಂಚ ನಾವು ನಿಮ್ಗೆ ಮನ್ಯಾಗ ಕೊನದ ಒಬ್ಬ ಮನುಷ್ಯ ಅದರ್ಸಿ ನಿಮ್ಮಲ್ಲಿ ತೀರ್ಕೊಟ್ರು ಮನ್ಯಾಗ ಮಂಚಿಸ 30,000 ರೂಪಾಯಿ ಬೇಕು ಈಗೊತ್ತಿನ ಜಮಾನದಾಗ. ಈ ಇಂಥ ಜಮಾನದಾಗ ನಾವು ಅದು ಫ್ರೀ ಆಫ್ ಕಾಸ್ಟ್ ಮಾಡ್ತಾ ಇದೀವಿ. ಮತ್ತು ಇದ್ರೊಳಗೆ ನೀವು ಅಂದ್ರೆ ಸವಾಲ್ ಏನು ಮಾಡ್ತಾ ಇದ್ದೀರಿ, ಅದು ಎಲ್ಲ ಇದು ಇದೆ. ಬಟ್ ನಮ್ಗೆ ಯಾರು ಕೂಡ ಇದ್ರಲ್ಲಿ ಸಪೋರ್ಟ್ ಇಲ್ಲ. ಇದು ನಮ್ದು ಓನ್ ಖರ್ಚಲಿ ನಾವು ಮಾಡ್ತಿದ್ದೀವಿ. ಸರ್ ಇವಾಗ ನೀವು ಸ್ವಂತ ನಿಮ್ ಖರ್ಚಲಿ ನೀವು ಮಾಡ್ಲತ್ತೀರಿ ಅಂದ್ರ ನಿಮ್ದು ಇದು ಬಿಟ್ಟು ನೀವು ಮತ್ತೆ ಬೇರೆದೇನಾದ್ರು, ಯಾಕಂತಂದ್ರ ಮಂತ್ಲಿ ನಿಮ್ದು EMI ಇದೆ ಅದು ಪೇ ಮಾಡ್ಬೇಕು ಅಂದ್ರೆ ಮತ್ತೆ ಬೇರೆದ್ ಏನಾದ್ರು ಜಾಬ್ ಮಾಡ್ತೀರಾ ಸರ್ ನೀವು? ಜಾಬ್ ಮಾಡ್ತೀನಿ ಮೇಡಮ್. ಹೀಲಿಂಗ್ ಟ್ರೀ ಹಾಸ್ಪಿಟಲ್ ಅಂತಿದೆ ಇಲ್ಲಿ ನೆಹರು ಅಲ್ಲಿ, ನಾನು ಮ್ಯಾನೇಜರ್ ಅಂತ ಜಾಬ್ ಮಾಡ್ತೀನಿ. ನಂಗೆ 22,000 ಸ್ಯಾಲರಿ ಇದೆ, 22,000 ಸ್ಯಾಲರಿ ಇದೆ. ಆ ಸ್ಯಾಲರಿ ನಾನು ಮನೇಲಿ ನಡೆಸ್ತೀನಿ. ಮತ್ತೆ ನಮ್ದೇನಿದೆ ನಮ್ಮ ಫಾದರ್ ಅದು ಸ್ವಲ್ಪ ಪೆನ್ಷನ್ ಬರ್ತದೆ, ಅದು ತಗೊಂಡು ಮತ್ತೆ ನಾನು ನಮ್ಮ ಗಾಡಿಗಳು ನಮ್ಮ ರೆಂಟ್ ಹೋಗ್ತದೆ ಗುಲ್ಬರ್ಗ, ಅದಕ್ಕೆ ಥೋಡೆ ನಮ್ಗೆ ಸಪೋರ್ಟ್ ಆಯ್ತಾ. ಬಹಳ ಕಷ್ಟ ಆಗ್ತಾ ಇದೆ. ಬಹಳ ನಾನು ಸಂಘಟನೆಯಲ್ಲಿ ಇದ್ರಾಗಿದ್ದೀನಿ ಮೇಡಮ್. ಸರ್ ಇವಾಗ ಮತ್ತ ನೀವೇನ್ ಜಾಬ್ ಮಾಡ್ತೀರಾ ಸರ್? ಇವಾಗ ಈ ಕೆಲಸನೂ ಮಾಡೋದಿರುತ್ತೆ, ಆ ಕೆಲಸನೂ ಮಾಡೋದಿರ್ತದೆ. ಸೊ ಅವ್ರು ಯಾವ ರೀತಿ ಸಪೋರ್ಟ್ ಮಾಡ್ತಾರೆ ಸರ್ ನಿಮ್ಗೆ? ಭಾಳ ಒಳ್ಳೆ ಸಪೋರ್ಟ್ ಮಾಡ್ತಾರೆ. ಯಾರು ಇನ್ಸಿಡೆಂಟ್ ಆಗಿ ಮ್ಯಾಗ ಅವ್ರು ಕೇಳೋದಿಲ್ಲ ನಾವು ಎಲ್ಲಿ ಹೋಗಿದ್ಯಪ್ಪ, ಏನ್ ಮಾಡಿದಿ, ಡ್ಯೂಟಿನ ಮಾಡ ದೂರ ಮಾಡ ಅಂತ ಹಂಗಂಗಿಲ್ಲ. ಭಾಳ ಒಳ್ಳೆ ನಂಗೆ ಸಪೋರ್ಟ್ ಇದೆ. ಹಾಸ್ಪಿಟಲ್ ನಂಗೆ ಸಪೋರ್ಟ್ ಹೆಚ್ಚಿಗಿದೆ ಅಂತ ನಾವು ಇದೆಲ್ಲ ಕೆಲಸ ಮಾಡ್ಲಕ್ಕ ಆಗ್ತಾ ಇದೆ ಅಂದ್ರು, ಅದು ಇದು ಆಗ್ತಾ ಇದೆ ಅಂದ್ರೆ ಭಾಳ ಬೆಸ್ಟ್ ನಂಗೆ ಹಾಸ್ಪಿಟಲ್ದವ್ರು ಸಪೋರ್ಟ್ ಮಾಡ್ತಾರೆ. ಸರ್ ಇವಾಗ ಐ ಥಿಂಕ್ ಕೋವಿಡ್ ನಲ್ಲೂ ನೀವು 10 ವರ್ಷದ ಎಕ್ಸ್ಪೀರಿಯನ್ಸ್ ಅಂದ್ರೆ ಒಂದು 5-6 ವರ್ಷದ ಕೆಳಗಿನ ಮಾತು. ಕೋವಿಡ್ ನಲ್ಲಿ ಯಾವ ರೀತಿಯಾಗಿ ನೀವು ಏನೇನ್ ಸಿಚುವೇಶನ್ಸ್ ನೋಡಿದ್ರಿ ಸರ್? ಕೋವಿಡ್ ನಲ್ಲಿ ಬಹಳ ಡೇಂಜರ್ ಸಿಚುವೇಶನ್ ನಾವು ಹ್ಯಾಂಡಲ್ ಮಾಡಿದೀವಿ. ಯಾಕಂದ್ರೆ ನಾವು ಕೋವಿಡ್ ನಲ್ಲಿ ಕರೋಡೋ ಲಾಖೋ ರೂಪಾಯಿ ಇದ್ದೀವಿ, ಅವ್ರ ಶವ ಸಂಸ್ಕಾರ ಅವ್ರು ಮಾಡ್ಲಕ್ಕ ಆಗ್ತದಿಲ್ಲ. ಆ ಟೈಮಿಗೆ ಅವ್ರ ತಂದೆ ತಾಯಿ ಆಗ್ಲಿ, ಮಕ್ಕಳು ಬಂದ್ರು, ತಾಯಿ ತಂದೆ ಬಂದಿಲ್ಲ, ತಾಯಿ ತಂದೆ ಬಂದ್ರು, ಅವ್ರ ಅಣ್ಣ ತಮ್ಮ ಬಂದ್ರು, ಇಂಥ ಒಂದು ಬ್ಯಾಡ್ ಸಿಚುವೇಶನ್ ಇತ್ತು. ಅಂತ ಕಾಲದಾಗ ನಾವು ಸಮಾಜ ಸೇವೆ ಅಂತ ನಾವು ಬಹಳ ಒಳ್ಳೆ ಏನದ ಅನ್ಸ್ಲಿಲ್ಲ ಸರ್ ಆ ಟೈಮ್ನಲ್ಲ ನಾನು ಇವ್ರದ್ದು ಶವ ಸಂಸ್ಕಾರ ಮಾಡ್ತೀನಿ ಅಂತಂದ್ರೆ ನನಗ ಕೋವಿಡ್ ವೈರಸ್ ಇದಾಗತ್ತು? ಒಂದೇ ಒಂದು ತಲೆಗಿತ್ತು ಮೇಡಮ್, ನಾವು ಹುಟ್ಟಿದೇವು ಅಂದ್ರೆ ದೇಶಕ್ಕೆ ಒಂದು ಒಳ್ಳೆ ಕೆಲಸ ಮಾಡಿ ಹೋಗ್ಬೇಕು. ಯಾಕಂದ್ರೆ ಕೋವಿಡ್ ಬಂದು ಎಲ್ಲರಿಗೂ ಹೋಗೋದಿದೆ, ಎಲ್ಲ ಸಾಯ್ಲತ್ತಾರೆ, ದನದನ್ ಸಾಯ್ಲತ್ತಾರೆ. ನಾವು ಒಂದಿನ ಸಾಯ್ತಾ ಒಂದು ಚೆನ್ನಾಗಿ ಕೆಲಸ ಮಾಡಿ ಸಾಯನ ಅಂತ ನಾನು ಹೊರಗೆ ಬಂದಿನಿ. ಡೇ 1 ಡೆಡ್ ಬಾಡಿ ಹಿಡ್ಕೊಂಡು ಪೂರ 3rd ಕೋವಿಡ್ ತಕ ನಾವೇನೋ ಇದು ಮಾಡಿದೀವಿ. ಟೋಟಲಿ 1 ಇಯರ್ ನಾವು ಮನೆಗೆ ಹೋಗಿಲ್ಲ ನಾವು. 1 ಇಯರ್ ಪೂರ ಲಾರ್ಜಿಗಿದ್ದೇವೆ ನಾವು, ಸ್ಟಾರ್ ಲಾರ್ಜ್ ಇಂತಲ್ಲಿತ್ತು. ನೀರು ನಮ್ಮ ಮಂದಿ ನಮ್ಮ ನೀರು ಕೊಡಿಲ್ಲ, ಊಟ ಕೊಟ್ಟಿಲ್ಲ. ನೀ ಹಣ ಹಾಕಿ ಬಂದಿಯಪ್ಪ, ನೀ ಹೋಗಿಲ್ಲ ಬಲೆ. ನಮ್ಗೆ ಬಹಳಷ್ಟು ಆ ಟೈಮಿಗೆ ನಾವು ಮುಷ್ಕಿಲ್ ಮಾಡಿದ್ದೇವೆ. ಟೋಟಲ್ ನಾವು 3,500 ಡೆಡ್ ಬಾಡಿಗೆ ಫೈನಲೈಟ್ಸ್ ಮಾಡಿದ್ದೇವೆ ನಾವು ಇನ್ನ ತಕ. ಮೈ ಗಾಡ್ ಸರ್, ಕಡಿಮೆ ಇಲ್ಲ ಸರ್ ಇದು. ಇದು ಕೋವಿಡ್ ನಲ್ಲಿ ಜಾಸ್ತಿ ಸಾವು ಯಾವುದು ಇದ್ರಾಗಲಾಗಿತ್ತು? ಈಗ ಅದರಲ್ಲೂ ಲೆವೆಲ್ ಬಂದಿತ್ತು. ಫಸ್ಟ್ ಕೋವಿಡ್ ಲಾಕ್ಡೌನ್, ಸೆಕೆಂಡ್ ಕೋವಿಡ್ ಲಾಕ್ಡೌನ್, ಥರ್ಡ್ ಕೋವಿಡ್ ಲಾಕ್ಡೌನ್. ಜಾಸ್ತಿ ಡೆತ್ ಯಾವಾಗ? ಜಾಸ್ತಿ ಲೇಟ್ ಅದು ಸೆಕೆಂಡ್ ನಲ್ಲಿ ಆಗಿದೆ ಮೇಡಮ್. ಒಂದಿನ ನಾವು ನಂದು ದ ಹಿಂದೂ ಪೇಪರ್ ನಲ್ಲಿ ಮತ್ತು ದ ಇಂಗ್ಲಿಷ್ ಪೇಪರ್ ನಲ್ಲಿ 66 ಡೆಡ್ ಬಾಡಿ ಒಂದ್ ದಿನಕ್ಕೆ ನಾವು ಮಾಡಿದ್ವಿ ನಾವು. 66 ಡೆಡ್ ಬಾಡಿ 24 ಗಂಟೆದಾಗ ಲಾಸ್ಟ್. ಆ ಟೈಮ್ ನಲ್ಲೂ ನಿಮಗೆ ಗವರ್ಮೆಂಟ್ ಲಿಂದ ಏನು ಸಪೋರ್ಟ್ ಆಗಿಲ್ಲ ಮೇಡಮ್. ಏನೋ ಸಪೋರ್ಟ್, ಏನೋ ಒಂದು ಆರ್ಡರ್ ಮಾಡಿದ್ರು ಅವ್ರು, ಏನೋ ಒಂದಿದು ಅವ್ರದ್ದು ಹೇಳಿದ್ರು, ಯಾಕಪ್ಪ ಇಷ್ಟು ನೀವು ನಾವು ಕೊಡ್ಲಕ್ ಬಿ ಆಗಲ್ಲ, ನೀವು ಏನೋ ಮತ್ತೆ ಗೌರ್ಮೆಂಟಿಗೆ ನಾವು ತೋರ್ಸ್ಲಕ್ ಬಿ ಆಗಲ್ಲ, ಇಷ್ಟು ಜನ ಸಾಯ್ತಾ ಇದಾರೆ. ಬಟ್ ಅದೆಲ್ಲ ಮಂದಿ ಪೈನಿಕ್ ಆಯ್ತಾರ, ನೀವೆಲ್ಲ ಹೇಳೋದಿಲ್ಲ ಅಂದ್ರೆ ನಾವು ಅದು ಇದು ಮಾಡಿ ನಾವು ಮುಂದಿನ ಕೆಲಸ ರೊಕ್ಕಾಗಿ ವಿಚಾರ ಮಾಡಿಲ್ಲ. ನಾವು ಕೆಲಸ ನಾವು ಮುಂದೆ ಮಾಡಿದೀವಿ. ಬಹಳಷ್ಟು ಪ್ರಾಬ್ಲಮ್ ಏನದ ನಮ್ಮಲ್ಲಿ, ಕೋವಿಡಿಗೆ ಬಹಳಷ್ಟು ಪ್ರಾಬ್ಲಮ್ ಬಂದಿತ್ತು ನಮ್ಮಲ್ಲಿ. ಯಾಕಂದ್ರೆ ಯಾರು ಮುಟ್ತಾ ಇಲ್ಲ. ಮತ್ತು ನಮ್ಮ ತಂದೆ ತಾಯಿ ಬಿ ವಯಸ್ಸಾಗಿನವ್ರು ಇದ್ರು, ಮನೆಗೆ ಬಿ ಹೋಗ್ಲಕ್ ಆಗ್ತಾ ಇದ್ದಲ್ಲ. ಸ್ಟಾರ್ಟಿಂಗ್ ನಾವು ಹೋಗಿದ್ದೆವು ಒಂದು 82 ಡೆಡ್ ಬಾಡಿ ಫೈನಲೈಟ್ಸ್ ಮಾಡಿ. ಆಮೇಲೆ ಕೋವಿಡ್ ಜಾಸ್ತಿ ಆಗಿಬಿಟ್ಟಿದೆ, ಜಾಸ್ತಿ ಸಾಯ್ತಾ ಇದ್ರು. ಆಮೇಲೆ ನಾವೇನ ಮನೆಗೆ ಹೋಗೋದಿಲ್ಲ, ಒಂದು ಲಾರ್ಜ್ ಮಾಡಿ, ಲಾರ್ಜ್ದಾಗ ನಾವು ಇದ್ದೀವಿ, ಒಂದು ನಮ್ಮ ಪೂರ ಟೀಮ್ ಇದು ಬಹಳಷ್ಟು ಕಾಂಪ್ಲಿಕೇಟ್ ಬಂದಿದೆ. ಆ ಸಮಯದಲ್ಲಿ ಡೆಡ್ ಬಾಡೀಸ್ ಗಳಿಗೆ ಎಲ್ಲಿ ಇದು ಮಾಡ್ತಿದ್ದೀರಿ ಸರ್? ಇವಾಗ ಅಂದ್ರೆ ಇದೆ ಡೆಡ್ ಬಾಡಿ ಸಿಗುವ ಇದೆ ಎಲ್ಲಿ ಮಣ್ಣು ಮಾಡೋದು, ಅದನ್ನೆಲ್ಲಿ ಮಾಡ್ತೀವಿ? ಭೀಮರೆಡ್ಡಿ ಕಾಲೇಜ್ ಇದೆ ಅಲ್ಲ ಮೇಡಮ್, ಭೀಮರೆಡ್ಡಿ ಕಾಲೇಜ್ ಒಳಗಡೆ. ಸೊ ಒಂದು ದಿನಕ್ಕೆ 66 ಡೆಡ್ ಬಾಡೀಸ್ ಅಂದ್ರೆ
ಒಂದೇ ಟೈಮ್ ನಲ್ಲಿ ಯಾವ ರೀತಿ ಸಂಭಾಳಿಸ್ಕೊತಿದ್ರಿ ಈಗ ಸರ್? ಪೂರ್ತಿ ಒಂದು ಫ್ಯಾಮಿಲಿ ತಬಾಗೈತೆ ಮೇಡಮ್. ನಮ್ ಮುಂದೆ ಒಂದು ವಾರ್ಡ್ ಇದೆ ನೋಡ್ರಿ. ವಾರ್ಡ್ದಕ್ಕ ಇಲ್ಲಂದ್ರು 20-30 ಬೆಡ್ ಇರ್ತು. ನಾವು ಒಂದ್ ಲೈನಿಗೆ ನಾವು 2-3 ಮಂದಿಗೆ ಒಯ್ದರು, ಆ ಬರಸ್ತಕ ಆ ಕಡೆಯಿಂದ 3-4 ಮಂದಿ ಸಾಯ್ತಿರು. ಅದು ನಾವು ಅವ್ರಿಗೆ ಒಯ್ದಿಕ್ ತಡ ಈ ಕಡೆಯಿಂದ 4 ಮಂದಿ 3 ಬಸ್ ಪೂರಾ ಹಿಂಗ ಆಗಿ ನಾವು ಪೂರಿ ಫ್ಯಾಮಿಲಿ ತಬಾ ಆಗ್ಬಿಟ್ಟಿದ್ದು. ಕೋವಿಡ್ನಲ್ಲಿ ನಾವು ಇತ್ತ ಬ್ಯಾಡ್ ಇದು ಆಗಿದೆ ನಮಗೆ ಭಾಳ ತಗ್ಲಿ. ನಾವು ನಮ್ಮ ಕಣ್ಣು ಮುಂದೆ ಹಜಾರು ಲಾಖೋ ಮಂದಿ ಹಿಂಗ ತಡಪ್ಲಸಿರು. ಬಟ್ ನಾವು ಏನ್ ಮಾಡ್ಲಕ್ಕಾಗಿಲ್ಲ. ಹೌದು ಸರ್, ಅದು ಎದಿ ಹೊಡೆದಿ ಅರೆ ಇವ್ರು ತೀರ್ಕೊಂಡ್ರು, ನಾ ಬಿ ತೀರ್ಕೊಂಡೆ, ಅವ್ರು ನಾವು ಹೊರಸಾಗ ಅವ್ರು ತೀರ್ಕೊಂಡ್ರೆ ಒಂದು ಬಹಳ ದುಃಖ. ಇದು ಕೋವಿಡ್ ವೈರಸ್ ಅಟ್ಯಾಕ್ ಲಿಂದ ಜಾಸ್ತಿ ಡೆತ್ ಆಗಿತ್ತ ಅಥವಾ ಭಯಲಿಂದ ಜಾಸ್ತಿ ಆಗಿ? ಯಾಕಂದ್ರೆ ಆ ಟೈಮಿಗೆ ನಾವು ಬಿ ಅದಾರ ಹೆದರ್ತಾ ಇದೀವಿ ಅಂದ್ರೆ ನಾವು ಬಿ ಆಗ ಆ ಟೈಮಿಗೆ ಬದಲಿತಾ ಇಲ್ಲ. ಯಾಕಂದ್ರೆ 50-60 ಟೈಮ್ ನಮ್ದು ಏನದ ಕೋವಿಡ್ ಟೆಸ್ಟ್ ಮಾಡ್ಯಾರ, ಒಂದ್ ಸಲ ಬಿ ಕೂಡ ಪಾಸಿಟಿವ್ ಬಂದಿದೆ. 50-60 ಟೈಮ್ಸ್. ಹಾ, ಹಿಂಗ ಒಂದ್ ದಿನ ಕೂಡ ನಮ್ಗೆ ಹಿಂಗ ಹೆಣಾಗ್ ಬರ್ತಿಗ್ ತಡೆ ಅವ್ರಿಗೆ ಪಲ್ಲಿ ಟೆಸ್ಟ್ ಮಾಡ್ರಿ, ಈಗ ಹಾಕ್ ಬಂದಾರ ಹೆಣ ಅವ್ರಿಗೆ ಪಲ್ಲಿ ಟೆಸ್ಟ್ ಮಾಡ್ರಿ ಅಂತ ನಾವು ಹಿಡಿದು ಟೆಸ್ಟ್ ಮಾಡ್ತೀವಿ ಅಲ್ಲಿ. ಅಂದ್ರೆ ಒನ್ ಟೈಮ್ಸ್ ಕೂಡ ನಮ್ಗ ಇಂತ ಆಗಿಲ್ಲ, ಏನೂ ಆಗಿಲ್ಲ. ಸರ್, ಇವಾಗ ನೋಡ್ಬೇಕಂತಂದ್ರ ಸುಮಾರು ಹೆಣಗಳನ್ನ ನೀವು ಎತ್ತತೀರಾ, ಇದು ಮಾಡ್ತೀರಾ. ಇವಾಗ ನೋಡ್ರಿ, ಒಳ್ಳೇದ್ನೂ ಇದೆ ಕೆಟ್ಟದ್ನೂ ಇದೆ ಅಂತ ನಮ್ದು ಸಮಾಜ ಎಲ್ಲರಿಗೆ ಗೊತ್ತು, ನಿಮಗೂ ಗೊತ್ತು. ಸೊ ನಿಮಗೆ ಆ ರೀತಿ ಏನಾದ್ರು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿದೆನಾ ಸರ್? ಬಹಳಷ್ಟು ಆಗಿದೆ ಮೇಡಮ್, ಬಟ್ ಹಿಂಗ ರೆಕಾರ್ಡ್ ಆಗಿಲ್ಲ. ರೀಸೆಂಟ್ ಒಂದು ಕೇಸಿಗೆ ನಮ್ ರೆಕಾರ್ಡ್ ಆಗಿದೆ ಭೂಮರೆಡ್ಡಿ ಕಾಲೇಜ್ನಲ್ಲಿ. ಇಲ್ಲ ಅದು JCP ಹಚ್ಚಿಲ್ಲ, ಹೆಣ ಅದು ಏನದ ಪೂರಾ ಲೆವೆಲ್ ಮಾಡಿಬಿಟ್ಟಿದೆ ಅಲ್ಲಿ. ಎಲ್ಲಿ ಏನದ ಏನಿಲ್ಲ ಅಂತ ಕಾಣಿಸ್ತಾ ಇಲ್ಲ ಅಲ್ಲಿ. ಅಂದ್ರೆ ನಾವು ರೀಸೆಂಟ್ ನಾವೊಂದು ಉದಯ ಹಾಸ್ಪಿಟಲ್ ಒಂದು ಬೇಬಿ ಡೆತ್ ಆಗಿದೆ, ಅದು ತಗೊಂಡು ಹೋಗಿದೀವಿ ನಾವು. ಆ ಕಡೆ ಹೋಗಿ ಮ್ಯಾಗ ಅಲ್ಲಿ ಕೆದರ್ಲೆ ಟೈಮಿಗೆ ಅದೇ ಒಳಗೆ ಆಲ್ರೆಡಿ ಒಂದು ಡೆಡ್ ಬಾಡಿ ಇತ್ತು. ಇಟ್ಟಿ ಮ್ಯಾಗ ಏನದ ನಾವು ಥೋಡೆ ಕೆದರ್ ಇದ್ರ ಮಾಡಿದ್ರು ಬಹಳಷ್ಟು ಅದ್ರೊಳಗಿನ ಸೌಂಡ್ ಬರ್ತಾ ಇತ್ತು. ಬಹಳಷ್ಟು ಇನ್ಸಿಡೆಂಟ್ ಆಗಿದೆ. ಬಟ್ ಹಿಂಗ್ ಕ್ಯಾಮ್ರಾದಲ್ಲಿ ಕ್ಯಾಚ್ ಆಗಿಲ್ಲ. ಬಟ್ ಇದು ಕ್ಯಾಮ್ರಾದಲ್ಲಿ ಕ್ಯಾಚ್ ಆಗಿತ್ತು. ಬಟ್ ನಾವು ಸೋಷಿಯಲ್ ಮೀಡಿಯಾ ಕೂಡ ಬಿಟ್ಟಿದ್ದೀವಿ. ಅದು ಥೋಡೆ ಸೆನ್ಸಿಟಿವ್ ಕಂಟೆಂಟ್ ಇಂತ ಕಡೆಯಿಂದ ಡಿಲೇಟ್ ಆಗಿದೆ. ಸರ್, ಯಾವ ರೀತಿ ಅನ್ಸುತ್ತೆ ಮಾನಸಿಕ ಅಂದ್ರೆ ಮೆಂಟಲಿ ನೀವು ಹೆಂಗ್ ಅದಕ್ಕೂ ಇದು ಮಾಡ್ತೀರಾ? ಮನೆಗ್ ಬರ್ತೀರಾ, ನಿದ್ದೆ ಬರುತ್ತಾ? ಬಹಳಷ್ಟು ಚೆನ್ನಾಗಿ ಆಯ್ತು. ನಾ ಮುಂಜಾನೆ ಹಿಡಿದು ಸಂಜೆ ತನಕ ನಾವು ಯಾವ್ದ್ರ ಒಂದ್ ಒಳ್ಳೆ ಕೆಲಸ ಮಾಡ್ಸಕ ನಂಗ ಮನೆಗೆ ಜೀವಕ್ಕೆ ಸಮಾಧಾನ ಆಗಲ್ಲ. ಅದೇ ಸರ್, ಯಾಕಂತಂದ್ರ ನೋಡ್ರಿ, ನೀವ್ ಮಾಡೋದೇನ್ ಕೆಲ್ಸ ಅದ ನೋಡ್ರಿ, ಅದು ಸಣ್ಣ ಕೆಲ್ಸ ಇಲ್ಲ ಸರ್. ಮತ್ ಇದು ಕೆಲ್ಸ ಮಾಡ್ಲಿಕ್ಕ ದೇವ್ರ ನಿಮಗ್ ಹುಟ್ಸ್ಯಾನ ಅಂತಂದ್ರ ಏನೋ ಒಂದು ಗತಿ ವಿಧಾನಗಳು ಇದು ಮಾಡ್ಸಿನ ನಿಮಗ್ ಇದು ಮಾಡ್ಸಿಂದದ. ಒಂದೊಂದು ಡೆಡ್ ಬಾಡೀಸ್ಗಳಿಗೆ ನೋಡಿದ್ರ ಕಾರ್ಕಿ ಬರ್ತದ ಅಥವಾ ಭಯ ಆಗ್ತದ. ಮನೆಗೆ ಹೋಗ್ತಿಕ್ಕೆ ನೀವು ನಿಮಗ್ ಏನು ಅನ್ಸ್ಲಿಲ್ಲ ಸರ್ ಯಾವತ್ತಾದ್ರೂ ಒಂದ್ ಎಕ್ಸ್ಪೀರಿಯನ್ಸ್ ಹಿಂಗ್ ಮನೆಗೆ ಹೋದ ತಕ್ಷಣ ಹಿಂಗ್ ಎದ್ರ ಬರೋದಾಗ್ಲಿ ಅಥವಾ ಅದು ನೆನ್ಸ್ಕೊಂಡ್ಬಿಟ್ಟು ಊಟ ಮಾಡ್ದೆ ಈ ರೀತಿ ಆಗಿದೆ ಮೇಡಮ್? ಸಾಕಷ್ಟು ಟೈಮ್ ಆಗಿದೆ ಹಿಂಗ್ ನಾವು ಮನೆಗೆ ಹೋದ ಟೈಮಿಗೆ. ಅದು ಯಾಕಂದ್ರೆ ಒಂದ್ ಡೆಡ್ ಬಾಡಿ ಏನಂತ ಬಹಳ ಇದು ಇರ್ತಾವ ಅವ್ರಿಗೆ. ಮಣ್ಣು ಹೋಗ್ಲಾಕ್ ತಯಾರಿಲ್ಲ, ಅವ್ರ ದುನಿಯಾದಾಗೆ ಅವ್ರದ್ದು ಆಸೆ ಇರ್ತದೆ. ಸೊ ಅದು ಆ ಟೈಮಿಗೆ ಬಹಳಷ್ಟು ನಮ್ ಪ್ರಾಬ್ಲಮ್ ಆಗಿದೆ. ಬಟ್ ಅದು ಎಲ್ಲ ನಾವು ಹೆಂಗಾರ ಮಾಡಿ ಅದು ಮುಗಿಸಿ ಹಾಕಿದ್ಮ್ಯಾಗ ಅವೆಲ್ಲ ಕೆಲ್ಸ ಏನದ ಪೂರ ನಿಮ್ ಜೊತೆ ಇದ್ದವ್ರು ಸರ್, ನಿಮ್ ಜೊತೆ ಯಾರು ಇರ್ತಾರ? ಜೊತೆ ಇದ್ದಿರೋರು ಬಿ ಬಹಳಷ್ಟು ಜನ ಪೈನಿಕ್ ಆಯ್ತಿರು, ಬಹಳಷ್ಟು ಜನ ಇದು ಆಯ್ತಿರು. ಬಟ್ ಅದು ಯಾರು ಕೂಡ ಹಿಂಗ ಪ್ರಾಬ್ಲಮ್ದಾಗ ಆಗಿಲ್ಲ. ಅದೇ ಮೋಕ್ಷ ಸಿಕ್ಕಿದ್ಮಾಗ ಯಾರಿಗೂ. ಹೌದು ಸರ್, ಇವಾಗ ನೋಡ್ಬೇಕಂತಂದ್ರ ಇವಾಗ ನಿಮ್ದು ಫೌಂಡೇಶನ್ ಇದೆ, ಒಬ್ರದ್ದು ₹1 ಇರಲ್ದೆ ನೀವು ಇಷ್ಟೆಲ್ಲ ಮಾಡ್ತಾ ಇದ್ದೀರಾ. ನಿಮ್ದು ಆರ್ಥಿಕ ಪರಿಸ್ಥಿತಿ ಎಲ್ಲ ನೀವ್ ಹೆಂಗ್ ನಡೆಸ್ತಾ ಇದ್ದೀರಾ ಸರ್? ಮನೆ ಹೇಗ್ ನಡೆಸ್ತೀರಾ? ಇದನ್ನೆಲ್ಲ ಹೇಗ್ ಮಾಡ್ತೀರಾ ನೀವು? ಯಾವತ್ತಿಗೂ ಯಾರ ಹತ್ರನು ನನಗೂ ಕೂಡ ನನ್ನ ಫೌಂಡೇಶನ್ಗೆ ಒಂದು ಇದು ಮಾಡಿ ಅಂತ ನಿಮ್ದು ಏನು ಕೋರಿಕೆ ಇರ್ಲಿಲ್ಲ ಸರ್ ಒಂದ್ ದಿವ್ಸನು? ಇಲ್ಲ ಮೇಡಮ್, ಯಾಕಂದ್ರೆ ಕೋವಿಡ್ ನಲ್ಲಿ ಸಾಕಷ್ಟು ಜನ ಮುಂದ್ ಬಂದಿರು. ಆಮೇಲೆ ಡೆತ್ ಜಾಸ್ತಿ ನೋಡಿ ಎಲ್ಲ ಓಡಿ ಹೋಗಿದ್ರು, ಇಷ್ಟೆಲ್ಲ ಮಾಡ್ಲಕ್ ಆಗಲ್ಲಪ್ಪ ನಮ್ಗೆ ಅಂತ. ಅಂದ್ರೆ ಆ ಟೈಮಿಗೆ ನಮ್ದು 2 ಪ್ಲಾಟ್ ಇದ್ದು ಮೇಡಮ್ ಇಲ್ಲಿ ಶಾಪುರ್ ಗೇಟ್ ನಲ್ಲಿ. ಆ ಪ್ಲಾಟ್ ಸೆಲ್ ಮಾಡಿ ಅದು ಕೆಲಸ ಏನದ ನಾವು ಮುಂದುವರಿಸ್ತಾ ಹೋಗಿದ್ದೀವಿ. ಅದಕ್ಕೆ ಅಂತ ಅಮೌಂಟ್ ಕಲೆಕ್ಟ್ ಮಾಡಿ ಮತ್ತೆ ಇದೇ ಹಿಂಗೆ ಹಾಗೆ ಅಂತ ಫ್ಯಾಮಿಲಿ ನಡೀತಾ ಇದೆ. ಬಟ್ ಎಲ್ಲ ನಿಮ್ದೆಲ್ಲ ಸ್ಪಾನ್ಸರ್ ಎಲ್ಲ ಆಶೀರ್ವಾದ ಇರಲಿ. ಈಗ ಯಾಕಂದ್ರೆ ಯಾರು ಸ್ಪಾನ್ಸರ್ ಕೂಡ ನಮ್ದು ಇಲ್ಲ, ಯಾರು ಮುಂದೆ ಬರ್ತಾ ಇಲ್ಲ ನಮ್ಮ ಒಳ್ಳೆ ಕೆಲಸಕ್ಕೆ. ನಾ ದೇವರ್ಲಿಂದ ಬೇಡ್ಕೊತೀನಿ ಎಲ್ಲ ನೀವು ಇಲ್ಲ ಚಂದ ಕೆಲ್ಸಕ್ಕೆ ಮುಂದೆ ಬರ್ರಿ. ಯಾಕಂದ್ರೆ ಇದೇ ಲಾಸ್ಟ್ ಕೊನೆ ಇದೇ ಇದೆ. ಯಾಕಂದ್ರೆ ಪೂರ್ತಿ ಜಿಂದಗಿ ಯಾಕೆ ಹೋಗ್ಬಿಡ್ತದೆ, ಯಾಕೆ ನಾವು ಹಾಸ್ಪಿಟಲ್ ಬೆಡ್ಲೈಸ್ ಯಾಕೆ ಆಗ್ತೀವಿ ಆಗ ಗೊತ್ತಾಯ್ತದೆ ನಮ್ಮಲ್ಲಿ ನಾವು ಏನ್ ಮಾಡಿದೀವಿ ಏನಿಲ್ಲಪ್ಪ. ಯಾಕಂದ್ರೆ ಇಂಥ ಕೋವಿಡ್ ಇಂಥ ಒಂದೊಂದು ಚೀಸ್ ಕಲಿಸ್ಬಿಟ್ಟಿದೆ. ಯಾಕಂದ್ರೆ ₹1 crore ದಿಮ್ಯಾಗ ಬಿ
ಒಂದು ಹೆಲ್ತ್ ಚೆನ್ನಾಗಿ ಇಟ್ಕೊಳಕ್ಕಾಗಲ್ಲ. ಅದು ಏನಾಯ್ತದ ಖುನ ಇಲ್ಲ ಗೊತ್ತಿಲ್ಲ. ಆದಷ್ಟು ಏನದ ಒಳ್ಳೆ ಕೆಲಸ ಮಾಡಬೇಕು, ಒಳ್ಳೆ ದಾರಿನಲ್ಲಿ ನಡಿಬೇಕು, ಎಲ್ಲರಿಗೆ ಹೆಲ್ಪ್ ಮಾಡಬೇಕು. ಹಣದ್ಕಿಂತ ಮುಖ್ಯ ಏನೂ ಇಲ್ಲ ಅಂತ ಅನ್ನೋದು ಕಲಿಯೋಗ ಅದ ಸರ್ ಇದು. ಆದ್ರೂ ಕೂಡ ಇಂತಹ ಜಮಾನದಲ್ಲಿ ನೀವು ಇಂಥದ್ದೊಂದು ಕೆಲಸ ಮಾಡ್ಲತ್ತೀರಂದ್ರೆ ಗ್ರೇಟ್ ಅನ್ಬೇಕಾಗ್ತದೆ. ಅದಕ್ಕೆ ಬಿಟ್ಬಿಟ್ಟು ಸರ್ ಇವಾಗ ನೀವು ಹೋಗ್ಬೇಕು ಅಂತಂದ್ರೆ ಕಾನೂನು ಲೀಗಲ್ ಪ್ರೊಸೀಜರ್ ಆಗ್ಲಿ ಅಥವಾ ಹಾಸ್ಪಿಟಲ್ ಇದು ಆಗ್ಲಿ ಅವ್ರದ್ದು ನಿಮಗೆ ಹೆಂಗ್ ಬೆಂಬಲ ಅದ ಸರ್? ಯಾವ ರೀತಿ ನಿಮಗೆ ಇದು ಮಾಡ್ತಾರ ಅವರು? ಏನು ಮಾಡಲ್ಲ ಮೇಡಮ್, ಉಲ್ಟಾ ಅವ್ರು ಜಾಸ್ತಿ ಕೆಲಸ ಹಚ್ತಾರೆ ನಮ್ಗೆ. ಯಾಕಂದ್ರೆ ಪೊಲೀಸ್ ಕೆಲಸ ಅದು ಒಯ್ಯೋದು ಏನದ ಇದು ಯಾಕಂದ್ರೆ 4-5 ಪೂರ ಅದು ಒಂದು ಡೆತ್ ಆಗಿದೆ ನಾವು ಖಾಲಿ ವಿಡಿಯೋ ಮಾಡ್ಲಿಕ್ಕೆ ಅದನ್ನ ನೋಡ್ಲಿಕ್ಕೆ ಬಹಳಷ್ಟು ಜನ ಅಲ್ಲಿ ಇರ್ತಾರೆ. ಬಟ್ ನಾ ಎತ್ತ ಟೈಮಿಗೆ ಈ ಬಾಡಿ ಒಬ್ಬನೇ ಇರ್ತಾ ಇರ್ತೀನಿ ಸರ್, ಬಂದು ಯಾರು ಕೂಡ ಸಪೋರ್ಟ್ ಮಾಡಲ್ಲ ಸರ್. ಹೆಂಗ್ ಒಬ್ರೇ ಸರ್? ಅದೇ ಆ ದೇವ್ರ ಆಶೀರ್ವಾದ ಇದೆ ಅಂತೀವಿ. ಒಂದು ಬಹಳ ಬೆಸ್ಟ್ ಗಿಫ್ಟ್ ಇದೆ ದೇವ್ರದ್ದು ನಮ್ಮಲ್ಲಿ. ಯಾಕಂದ್ರೆ 4 ಜನ ಬೇಕು ಅವ್ರ ಡೆಡ್ ಬಾಡಿಗೆ ಎಬ್ಬಿಸ್ಲಿಕ್ಕೆ. ಡೆತ್ ಆಗಿ ಮ್ಯಾಗ ಬಹಳಷ್ಟು ಜನ ಬಾಡಿ ಹೆವಿ ಆಗಿಬಿಡ್ತಿದೆ. ಬಟ್ ನಾ ದೇವ್ರ ಹೆಸರು ತಗೊಂಡು ಬಾಡಿ ಎಬ್ಬಿಸ್ತೀನಿ, ಆರಾಮಾಗಿ ಅದು ಬಾಡಿ ಎಬ್ಬಿಸ್ತೀನಿ, ನಾ ಇದ್ರ ಮ್ಯಾಗ ಹಾಕ್ತೀನಿ. ಬಹಳ ಒಳ್ಳೆ ಏನದ ನಮ್ಮ ಒಂದು ಪಾಸಿಟಿವ್ ಇದೆ. ಆ ಪಾಸಿಟಿವ್ ಎನರ್ಜಿ ಜೊತೆ ಆ ಭಗವಾನ್ ನಮ್ದು ಹಿಂದಿದೆ, ಅದು ಪಾಸಿಟಿವ್ ಒಂದು ಎನರ್ಜಿ ಇದೆ ಅಂತ ನಾವು ಇದ್ರ ತಗ ಬದುಕಿದ್ದೀವಿ, ಕೆಲಸ ನಡೀತಾ ಇದೀವಿ. ಏನು ಕೂಡ ನಮ್ಗೆ ತೊಂದರೆ ಪ್ರಾಬ್ಲಮ್ ಆಗಿಲ್ಲ. ಇನ್ನ ಕೂಡ ಕೆಲಸ ನಡೀತದೆ. ನಾವು ಸಾಯಸ್ತಕ ಬಿ ಏನದ ಇದೆ ಕೆಲಸ ಮುಂದೆ ನಡೀತಾ ಇರ್ತದೆ. ತುಂಬಾ ತೋಲ್ ಒಳ್ಳೇದ್ ಸರ್. ಇದು ಏನ್ ವಿಚಾರ ಅದ ನೋಡ್ರಿ. ಅದೇ ಸರ್ ಇವಾಗ ನೋಡ್ರಿ ಸಮಾಜದಾಗ ಯಾವ ರೀತಿ ಅಂದ್ರ ಯೋತ್ಸ್ ಅದಾರ ಎಷ್ಟೋ ಜನ. ಸಮಾಜದ ಕೆಲಸ ದೇವ್ರ ಕೆಲಸ ಅನ್ನೋ ಹಾಗ ನೀವು ಮಾಡ್ತಾ ಇದ್ದೀರಾ. ಸೊ ನಮ್ ಯೋತ್ಸಿಗೆ ಏನ್ ಹೇಳ್ಬೇಕಂತೀರಿ ಸರ್? ಇದು ಕೆಲಸ ಮಾಡ್ಬೇಕು, ಇದರ್ಲಿಂದ ಏನ್ ನಿಮಗ್ ಮುಂದೆ ಬಂದ್ಬಿಟ್ಟು ಏನ್ ಸಿಗುತ್ತೆ? ಈಗ ಸ್ವಲ್ಪ ಮಂದಿ ಅಂತಾರೆ ಸಮಾಜ ಸೇವಾ ಮಾಡಿ ಏನ್ ಮಾಡೋದದ ಈ ರೀತಿ. ಅದೇ ಮೇಡಮ್, ಬಹಳಷ್ಟು ಜನ ಹೇಳ್ತಾರೆ ಸಮಾಜ ಸೇವಾ ಮಾಡ್ತಾರಪ್ಪ, ಇದು ಕೊಡ್ತೆಗಿಂದಿಲ್ಲ ಬಾಡಿ ಎತ್ತಾರೆ, ₹1,00,000 ₹1,000 ಫಂಡ್ ಬರ್ತದೆ, ಅವರೆಲ್ಲ ಬಹಳ ರಿಚ್ ಹರ. ಹಂಗೇನು ರಿಚ್ ಇಲ್ಲ. ನಾನು ಪೂರ ಇನ್ನ ಬಿ ನಂದು ತಗಡದ ಮನಿ ಇದೆ, ಯಾರು ಕೂಡ ಬಂದು ನೋಡ್ಬೋದು. ಯಾಕಂದ್ರೆ ನಾವು ಬಹಳ ಪೂವರ್ ಫ್ಯಾಮಿಲಿನ ಮ್ಯಾಗ ಬಂದೀವಿ. ಯಾಕಂದ್ರೆ ಈಗ ಯೂತ್ಸಿಗೆ ಹೇಳೋದೇನಂದ್ರೆ, ನಾ ಒಬ್ಬನೇ ಕೆಲಸ ಮಾಡಿದ್ರೆ ನಾನು ಸಮಾಜದ ನಾ ಒಬ್ಬನೇ ಇದು ಮಾಡ್ಲಿಕ್ಕಾಗಲ್ಲ. ನನ್ನ ಇಂಥ 40-50 ಮಂದಿ ಏನದ ಇಂಥ ಕೆಲ್ಸಕ್ಕೆ ಬರ್ಬೇಕು ಇಂತನೇ ಇಲ್ಲ. ಯಾವ್ದು ಸೋಷಿಯಲ್ ಸರ್ವಿಸ್ ಇದು ಹೊರಗೆ ಬರ್ಬೇಕು ಇಲ್ಲ ಕೆಲಸ ಮಾಡ್ಲಿಕ್ಕೆ ಅಂದ್ರೆ ಆಗ ಏನದ ಸಮಾಜ ಇದು ಎಲ್ಲ ಲೆವೆಲ್ ಆಯ್ತು, ಒಂದು ಗುಣಮಟ್ಟದ ಇದ್ರಾಗ ಬೆಳೀತದ ಇದು ಅಂತ. ಸರ್ ಇವಾಗ ಇದನ್ನ ಬಿಟ್ಬಿಟ್ಟು ಈಗ ಮತ್ತೆ ಹೇಳ್ಬೇಕು ಅಂತಂದ್ರ ಸಮಾಜ ಜನರಲ್ಲ ಶವ ಎತ್ತೋರು ಅಂತಂದ್ರ ತೋಲ್ ಕೀಳ್ ಮಟ್ಟದಾಗ ನೋಡ್ತಾರ ಸರ್. ಏನ್ ಹೇಳಕ್ ಇಷ್ಟಪಡ್ತೀರ ಅದಕ್ಕ? ಏನು ಹೇಳಕ್ಕೇನಿದೆ ಮೇಡಮ್, ಯಾಕಂದ್ರೆ ಆ ಹೆಣ ಎತ್ತರೆ ಅಂದ್ರೆ ನಾವು ಒಂದು ಐಡೆಂಟಿ ಆಗಿದೆ. ಎಲ್ಲ ಚೆನ್ನಾಗಿ ಒಳ್ಳೆ ಕೆಲಸ ಮಾಡ್ತಾರ ಅನ್ನೋ ದೇವರ ಒಂದು ಐಡೆಂಟಿ ಕೊಟ್ಟನ. ಎಲ್ಲ ದೇವರ ಒಂದು ಸಪೋರ್ಟ್ಲಿಂದ ಯಾರು ನಮ್ಗೆ ಹಿಂಗ ತಕರ ಯಾರು ಹಿಂಗ ಕೀಳ ಮಾಡಿಲ್ಲ. ಬಟ್ ಅದು ಮಾಡ್ತಾರಲ್ಲ ಸರ್, ಈಗ ಒಬ್ಬವ್ರ ಹತ್ರ ಇದ್ದಾವ ಅವ್ರ ಹಿಂಗ. ಸೊ ಅಂತವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಯಾಕಂದ್ರೆ ಜೀವ ಯಾರು ರೋಡಿ ಮ್ಯಾಗ ಬೀಳ್ತಾನೆ ಅವ್ರು ನಮ್ಮ ತಂದೆ ತಾಯಿ ಅಪ್ಲೆ ಏನೋಗ್ರ ತಿಳಿದೆ ಅಂದ್ರು ಅವ್ರು ಸರಿ ಬಿಟ್ಟು ಹೋಗಲ್ಲ. ಯಾಕಂದ್ರೆ ಅಂತ ಒಂದು ಸಿಚುವೇಶನ್ದಾಗ ಒಂದು ಜೀವ ಅಂದ್ರು ಯಾರ್ದು ಬಿ ಹೊಟ್ಟೆ ಇದೆ, ನಮ್ದಾಗ್ಲಿ ಅವ್ರದಾಗ್ಲಿ ಇವ್ರದಾಗ್ಲಿ. ಬಟ್ ಹಿಂಗ ಶವ ವ್ಯವಸ್ಥಾನೆ ಬಟ್ ಹಿಂದ ಮುಂದೆ ಹೇಳಿದ್ರು ದೇವ್ರು ಬಹಳ ಇದು ಮಾಡ್ತಾರ ಅವ್ರಿಗೆ ಅಂತ ಏನು ಅನ್ಲಾಕ್ ಇದು ಇಲ್ಲ. ಹೌದು ಸರ್. ಇವಾಗ ನೋಡ್ರಿ ನೀವು ಎಷ್ಟೋ ಅಂದ್ರೆ ಜಾಸ್ತಿ ಅಂತಂದ್ರೆ ಕೊಂಡಿ ಬೀಳ್ತಾರಲ್ಲ ಅಂತ ಶವಗೂ ನೀವು ಜಾಸ್ತಿ ಐತಿ ಅಂತ. ಸೊ ಇದು ಎಲ್ಲ ನೋಡಿ ಯಾರಿಗಾದ್ರೂ ಲೆಸನ್ ಸಿಕ್ಕ್ಯದ ಅಂದ್ರೆ ಪಾಠ ಟೈಪ್? ಯಾರಾದ್ರೂ ಬಂದ್ ಅಯ್ಯೋ ನೀ ಇಂಥದೆಲ್ಲ ಮಾಡ್ತಿ, ಲೈಕ್ ನಿಮ್ಮಿಂದ ಯಾರಿಗೋ ಒಂದ್ ಪಾಠದ ಕಲಿಕೆ ಅಂತಾರಲ್ಲ ಆ ರೀತಿ ಸಿಕ್ಕ್ಯದ ಸರ್ ನಿಮ್ದು ಎಕ್ಸ್ಪೀರಿಯನ್ಸ್ ಪ್ರಕಾರ? ಯಾರಾದ್ರೂ ನಾನಂತೂ ಮಾಡಲ್ಲಪ್ಪ, ಹಿಂಗಾಗಿ ಬಿಡ್ತೀವಿ ನಾವು, ಹಿಂಗ ಸಾಯ್ತೀವಿ ಈ ರೀತಿ? ಬಹಳಷ್ಟು ಜನ ಸುಧಾರಿಸ್ತಾರೆ ಮೇಡಮ್ ಅದ್ರೊಳಗೆ. ಯಾಕಂದ್ರೆ ಬಹಳಷ್ಟು ಜನರಿಗೆ ಪ್ರೇರಣೆ ಆಗಿದೆ. ಯಾಕಂದ್ರೆ ನೋಡಪ್ಪ, ಈಗ ನಾನು ಅನ್ನ ಹಂಚೋ ಟೈಮಿಗೆ ಅಲ್ಲಿ ಬಹಳಷ್ಟು ಜನ ಬರ್ತಾರೆ, ಕುಡುಕಿಯರು ಅವ್ರು ಇವ್ರು ಬರ್ತಾರೆ. ಹೇಳ್ತೀನಿ ನೋಡಪ್ಪ, ನೀ ಇಂಥ ಹಾಲದಾಗ ನಂಗೆ ಸಿಕ್ತಿ, ಮತ್ತು ನಿಂಗೆ ವೈದ್ಯ ಅನ್ನೋದ ನಾವು ಇದು ಮಾಡ್ಕೋತೀವಿ, ನೀನು ಥೋಡೆ ನೀ ಏನದ ಚೇಂಜ್ ಮಾಡ್ಕೊ ನಿನ್ನ ಲೈಫ್ದಾಗ. ಬಹಳಷ್ಟು ಜನ ಚೇಂಜ್ ಆಗ್ಯಾರ, ಬಟ್ ಅದು ಫಸ್ಟ್ ಮಟ್ಟಿಗೆ ಆಗಲ್ದು ಮೇಡಮ್. ಹೌದಲ್ಲ ಸರ್? ಹೌದು ಸರ್. ಇವಾಗ ನೋಡ್ಬೇಕು ಅಂತಂದ್ರ ಸುಸೈಡ್ ಕೇಸಸ್ ಜಾಸ್ತಿ ಅಂತ ನೀವು ಅಲ್ಲತ್ತಿದ್ರಿ. ಇದು ಸುಸೈಡ್ ಕೇಸಸ್ನಾಗ ಐಡೆಂಟಿಫಿಕೇಶನು ಅದು ಇದು ಇರುತ್ತದಲ್ಲ ಸರ್ ಕಾನೂನುಬದ್ಧವಾಗಿ, ಅದ್ರಾಗ ನಿಮ್ದು ಏನಾದ್ರೂ ಕೈ ಇದೆನಾ ಸರ್? ನಿಮಗೂ ಗೊತ್ತಾಗತ್ತಾ?
ಇದು ಮರ್ಡರ್ ಇದೆ ಗೊತ್ತಾಯ್ತು, ಯಾಕಂದ್ರೆ ಬಹಳಷ್ಟು ಸರ್ವಿಸ್ ಆಗಿದೆ ಅದ್ರೊಳಗೆ, ಎಕ್ಸ್ಪೀರಿಯನ್ಸ್ ಗೊತ್ತಾಗ್ತದೆ ಅದು ಸುಸೈಡ್ ಆಗಿದೆ. ಅಂದ್ರೆ ನೀವು ಒಂದೊಂದ್ಸರ್ತಿ ಪೊಲೀಸರಿಗೆ ಬೆಂಬಲ ಕೊಡ್ತೀರಿ, ಬೆಂಬಲ ಕೊಡ್ತೀವಿ ಮೇಡಮ್, ಯಾಕಂದ್ರೆ ಹೇಳ್ತೀವಿ, ಯಾಕಂದ್ರೆ ಡೆಡ್ ಬಾಡಿಗೆ ಬಹಳಷ್ಟು ಜನ ಏನದ ಹೊಟ್ಟೆಗೆ ಕಲ್ ಕಟ್ಟಿ ಮ್ಯಾಗ್ ಬರಬಾರ್ದಂತ ಬೇಡ್ತಾರ. ಬಟ್ ಅವ್ರು ನಾವು ಕೆಳಗೆ ಹೋಯ್ತೀವಿ ಹಾಯ್ದಾಗ ನಮ್ಗೆ ಗೊತ್ತಿರ್ತದೆ ಇದು ಹಗ್ಗ ಎಲ್ಲಿದೆ, ಅದು ಏನ್ ಕಟ್ಟಾರ ಏನಿಲ್ಲ, ಮತ್ತೆ ಏನಾರ ಒಂದು ಇನ್ಸಿಡೆಂಟ್ ಏನಾರ ಒಂದು ಇಂಜುರಿ ಇದ್ರು ಅದು ಗೊತ್ತಾಯ್ತು, ನಾವು ಪೊಲೀಸರಿಗೆ ಹೇಳ್ತೇವೆ ಮೇಡಮ್. ಬಹಳ ಒಳ್ಳೆಯದು ಕೆಲಸ ಆಗ್ಬಿಟ್ಟಿದೆ ಅದು. ಸರ್, ಇವಾಗ ನಿಮ್ ಪ್ರಕಾರ ನಿಮ್ದೇ ಫೀಲ್ಡ್ನಾಗ ಇದ್ದವ್ರು ಯಾರದ್ದಾದ್ರೂ ಡೆತ್ ನೀವು ನೋಡಿರಿ, ನಿಮಗ್ ಹಿಂಗೇನಾದ್ರೂ ತೋಲೆ ಮನ್ಸಿಗೆ ಇದು ಭಾಳ ಬೆಸ್ಟ್ ರೂಮ್ ಡಾಕ್ಟರ್ ಐತ್ರಿ ಮೇಡಮ್, ಡಾಕ್ಟರ್ ಸೋಹೇಲ್ ಅಂತ. ಅವರು ಭಾಳ ಒಳ್ಳೆ ಇದ್ರು. ಆಲ್ರೆಡಿ ಅವ್ರು ಮಾರ್ಚರಿದಾಗ ಪೋಸ್ಟ್ ಮಾರ್ಟಮ್ ಮಾಡ್ತಿರೋ ಅವರು ಅಂತ. ಅವ್ರು ಡೆಡ್ ಬಾಡಿ 7 ದಿನದ ಬಾದ್ ಅವ್ರ ಡೆಡ್ ಬಾಡಿ ಜಂಗಲ್ದಾಗ ಸಿಕ್ಕಿದ್ದು. ಯಾಕಂದ್ರೆ ಅವ್ರು ಬಹಳಷ್ಟು ಜನ ಅಂತಾರೆ, ಬಟ್ ಅದು ಆನ್ಲೈನ್ ಗೇಮಿಂಗ್ದಾಗ ಅವ್ರು ಇದು ಆಗ್ಯಾರ, ಥೋಡೆ ಖರ್ಚದಾಗ ಆಗಿ ಹಿಂಗೆ ಇದು ಆಗ್ಯಾರ ಅಂದ್ರೆ ಭಾಳ ಬ್ಯಾಡ್ ಡೆತ್ ಇತ್ತು. ಅದು ಪೂರಾ ಕೊಡ್ತೋಗಿತ್ತು, ಪೂರಾ ಬಾಡಿನಲ್ಲಿ ಪೂರಾ ಹುಳ ಅಂದ್ರೆ ಯಾವ್ದು ಜಗದಾಗ ಹುಳ ಇದ್ದಿಲ್ಲ ಅಂತ ಇಲ್ಲ, ಎಲ್ಲಾ ಕಡೆ ಏನದ ಹೇಳೋದು ಅಂತ. ಭಾಳ ಬೆಸ್ಟ್ ಫ್ರೆಂಡ್ ಇದ್ರು ಅವರು. ಓಕೆ, ಅದೇ ಸರ್ ನೋಡ್ರಿ ಹೆಂಗದ ಇದು, ನೀವೇನು ಮಾಡುವಂಥದ್ದು ಏನು ಕೆಲಸ ಅದ ನೋಡ್ರಿ, ಇದು ಸೋಷಿಯಲಿ ಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಸರ್. ಮತ್ತು ಇದು ಗೊತ್ತಿಂದು ದೇವರು ಏನಂತಾರ ತುಂಬಾ ಪಿಕ್ ಮಾಡಿ ಕೊಟ್ಟಿನಪ್ಲೆ ಅದ ಸರ್, ತುಂಬಾ ಹುಡುಕಿ ಕೊಟ್ಟಿನಂಥದ್ದು ಒಂದು ಇದು ಅದ ಸರ್. ಇವಾಗ ನೀವು ಇದು ಕೆಲಸ ಮಾಡ್ಲತ್ತೀರಿ ಅಂತಂದ್ರ ನಿಮ್ದು ಮುಂದಿನ ಕಾರ್ಯ ಏನಾದ್ರು? ನಮ್ಮ ಮುಂದಿನ ಕಾರ್ಯ ಏನಿದಾವ, 3-4 ಎಕರೆದಾಗ ನಾವು ಒಂದು ಆಶ್ರಮ ಮಾಡಿಸಿ, ಯಾಕಂದ್ರೆ ಈ ಜನ ಏನ್ ಸಾಯ್ತಾ ಇದ್ದಾರೆ, ರೋಡಿ ಮ್ಯಾಗ ತಂದೆ ತಾಯಿಗಾರ ಏನ್ ತಂದು ಬಿಡ್ತಾ ಇದಾರೆ, ಅವ್ರಿಗೆ ನಾವು ಸಾಯಕ್ಕಿಂತ ಮುಂದೆ ಏನದ ಅದು ಅವ್ರಿಗೆ ತಗೊಂಡು ಹೋಗಿ ನಾವು ಆಶ್ರಮದಾಗಲ್ಲಿ ಇಟ್ಟು ಅವ್ರದ್ದು ಸೇವಾ ಮಾಡಿ, ಅವ್ರು ಯಾಕೆ ಸಾಯದ ಆಗ ಸಾಯಲಿ. ಬಟ್ ಇಂಥ ರೋಡಿ ಮ್ಯಾಗೆ ಚಳಿದಾಗ ಮಳಿದಾಗ ಮತ್ತು ಇಂಥ ಟೈಮಿಗೆ ಅಲ್ಲಿ ಏನಾರ ಕಚ್ಚಿ ಅದು ಎಂಥ ಸಾವು. ಯಾಕಂದ್ರೆ ಪೂರಿ ಜಿಂದಗಿ ಬೇಡ್ಕೊತಾ ಇರ್ತಾನಪ್ಪ, ಅವನಿಗೆ ಮನಿ ಇರಲ್ಲ, ಮಠ ಇರಲ್ಲ, ಹೊರಗಿಂದ ಬರ್ತಾರ ಥೋಡೆ ಮಂದಿ, ಅವ್ರಿಗೆ ಎಲ್ಲಿ ಮಕ್ಕೋಬೇಕು ಎಲ್ಲೆಲ್ಲಿ ಮಾಡ್ಬೇಕಂತ ಕುನಾರ ರೋಡಿ ಮ್ಯಾಗ ಮಕ್ಕೋತಾರೆ. ಯಾರ ಬಂದು ಕಲ್ರ ಹಾಕ್ತಾನ, ಯಾರ ಬಂದು ಏನಾರ ಆಯ್ತದ, ಅಂಥವ್ರಿಗೆ ನಾವು ಒಂದು ಸಪೋರ್ಟ್ ಮಾಡಬಹುದು ಅಂತ ನಮ್ದು ಒಂದು ಪ್ಲಾನಿಂಗ್ ಇದೆ. ತಾವೆಲ್ಲ ಸಪೋರ್ಟ್ ಮಾಡಿದ್ರೆ ಇದು ಕೆಲಸ ಆಗ್ಬಹುದು. ಅದು ನಾವು ಒಳ್ಳೆ ಅದಕ್ಕೆ ಅಂದ್ರೆ ಅವ್ರಿಗೆ ಅಲ್ಲಿ ಡೆಡ್ ಬಾಡಿ ಸಿಕ್ಕಿಂತ ಪೈಲೆ ಅವ್ರಿಗೆ ಜೀವ ಇರೋ ಟೈಮಿಗೆ ಅವ್ರಿಗೆ ಒಯ್ದು ಎಲ್ಲರ ಸೇಫ್ ಜಾಗದಾಗ ಇದ್ರು ಅವ್ರ ಜೀವ ಉಳಿತದೆ ಮೇಡಮ್. ಅದೊಂದು ನಮ್ದು ಏಮ್ ಇದೆ. ಎಲ್ಲ ಯೂತ್ಲಿಂದ ಯಾರು ನಮ್ಗೆ ಏನ್ ಸಪೋರ್ಟ್ ಮಾಡ್ರ ಅವ್ರಿಗೆ ನಾವು ಒಂದು ಏಮಿಗೆ, ಯಾಕಂದ್ರೆ ಮೇನ್ ಬಹಳ ಬೆಸ್ಟ್ ಪಾಯಿಂಟ್ ಇದೆ, ಅವ್ರಿಗೆ ನಾವು ಉಳಿಸಬಹುದು. ಅವ್ರಿಗೆ ರೋಡಿ ಮ್ಯಾಗ ಬಹಳಷ್ಟು ಜನ ಥೋಡೆ ಕಾಲಿಗೆ ಇದು ಹತ್ತದ ಅಲ್ಲೇ ಕೀಡ ಹುಡ ಎಲ್ಲ ಹತ್ತಿ ಪೂರಾ ಕೊಡ್ತ ಹೋಗಿದ್ದು ಅವ್ರಿಗೆ ತೀಡ್ಕೊಡ್ತದ. ಹಾಗೆ ಅವ್ರಿಗೆ ನಾವೇನದ ಒಯ್ದು ಕೊಡದಿ ಟ್ರೀಟ್ಮೆಂಟ್ ತಗೊಂಡು ಟ್ರೀಟ್ಮೆಂಟ್ ಮಾಡಿಸಿ ಎಲ್ಲ ಅವ್ರಿಗೆ ಆರಾಮಾಗಿ ಇಟ್ಟು ಅವ್ರು ಈಗ 4 ದಿನ ಬದುಕಬಹುದು ಅವರು. ಸರ್, ನಿಮಗೆ ಯಾವಾಗ ಎಕ್ಸ್ಪೀರಿಯನ್ಸ್ ಆಗ್ಯದೇನ್ರಿ ಸರ್? ಇವಾಗ ಒಬ್ಬ ಮನುಷ್ಯ ಇದ್ದನು, ಒಳ್ಳೆಯನೇ ಇದ್ದನು, ಏನೋ ರೋಡ್ ಮೇಲೆ ಇದ್ನು, ನೀವು ಹೋಗಿ ಊಟ ಕೊಟ್ರಿ, ಅದೇ ಮನುಷ್ಯಂದು ಡೆತ್ ಆಯ್ತು. ಆಗಿದೆ ಮೇಡಮ್, ಗೌರ್ಮೆಂಟ್ ಹಾಸ್ಪಿಟಲ್ ಎಲ್ಲ ಬಹಳಷ್ಟು ಟೈಮಿಗೆ ಆಗಿದೆ, ಬಹಳಷ್ಟು ಜನ ತೀರ್ಕೊಂಡಿರೋದು. ಯಾಕಂದ್ರು ನಾವು ನೋಡಿದೀವಿ ಅಲ್ಲಿ ಒಂದು ಪೇಷಂಟಿಗೆ ಸ್ವಲ್ಪ ಕಾಲಿಗೆ ಹುಳ ಬಿದ್ದೀವಿ, ತಂದಿವಿ ಗೌರ್ಮೆಂಟ್ ಹಾಸ್ಪಿಟಲ್ಗೆ. ಅವ್ರಿಗೆ ತೋರಿಸಿ ಮ್ಯಾಗ ಅವ್ರು ಏನಾದ್ರು ಸುಮ್ಮನೆ ಮಲ್ಲಂ ಪಟ್ಟಿ ಮಾಡಿ ಕಳಿಸ್ಬಿಟ್ರು. ಮತ್ತೆ 2 ದಿನ 3 ದಿನ ಅಲ್ಲಿ ಗಿಡಬಲ್ಲೇ ಇದ್ದು ನಾವು ವಿಚಾರ. ಅವ್ನಿಗೆ ನಾವು ಊಟ ಕೊಡಸ್ ಬಿಟ್ಟು ನಾವು ಏನು ಭೀ ಮಾಡ್ಲಕ್ಕೆ ಸಾಧ್ಯತೆ ಇದ್ದಿಲ್ಲ ಅವ್ರಿಗೆ. ಅವ್ರು ಅಲ್ಲೇ ತೀರ್ಕೊಂಡು ವಿಚಾರ. ಇಂಥ 4-5 ಇನ್ಸಿಡೆಂಟ್ ಆಗಿವೆ ಮೇಡಮ್. ಭಾಳ ತಕ್ಲೀಫ್ ಆಗಿತ್ತು ನಂಗೆ. ಇಡ್ಲಕ್ ಜಾಗ ಇಲ್ಲ, ಏನು ಮಾಡ್ಲಕ್ಕಾಗಿಲ್ಲ, ಗೌರ್ಮೆಂಟ್ ಕೂಡ ಸಪೋರ್ಟ್ ಮಾಡಲ್ಲ. ಇಂಥವ್ರಿಗೆ ಲವಾರಿಸ್ ಏನ್ ಇರ್ತಾವ್ರಿಗೆ ಟೋಟಲಿ ವಿಧಾದಾಗ ಎಲ್ವಿ ಓಲ್ಡ್ ಏಜ್ ಹೋಮ್ ಇರ್ಲಿ ಹಂಗೆ ಇಟ್ಲಕ್ ಆಗಲ್ಲ ಮೇಡಮ್. ಒಂದು ಭಾಳಷ್ಟು ಪ್ರೊಸೀಜರ್ ಇದೆ. ಅವ್ರು MLC ಮಾಡಬೇಕು, ಹಂಗ ಅವ್ರ ಬಳಿ ಆಧಾರ್ ಕಾರ್ಡ್ ಬಿಟ್ಟು ಅವ್ರ ಬಳಿ ಏನು ಒಂದು ಚಿಟ್ಟಿ ಇರಲ್ಲ, ಏನು ಭಾಳಷ್ಟು ಗೈಡ್ಲೈನ್ ಕಡೆಯಿಂದ ಮಾಡ್ಲಿಕ್ಕೆ ಭಾಳಷ್ಟು ಪ್ರಾಬ್ಲಮ್ಸ್ ಬರ್ತೇವೆ ಅಂತ. ಅವ್ರಿಗೆ ನಾವು ಸೇವ್ ಮಾಡಬಹುದು. ಸರ್, ಇವಾಗ ನೋಡ್ರಿ ಡೆಡ್ ಬಾಡಿ ಸಿಗ್ತಿರಲ್ಲ, ನೀವು ಯಾವತ್ತಾದ್ರೂ ಇಂಥ ಸಿಚುವೇಶನ್ ನೋಡಿರೇನ್ಕೆ ಆ ಡೆಡ್ ಬಾಡೀಸ್ದು ಏನಾದ್ರೂ ಆರ್ಗನ್ಸ್ ಕದ್ದಿ ಬಿಸಾಡ್ತ ಹೋಗ್ತಾರಲ್ಲ, ಆ ರೀತಿ ಅಂತದ್ ಏನಾದ್ರು? ಅಂದ್ರೆ ಯಾವ್ದು ಕೂಡ ಒಂದು ನಮ್ಮ ಸರ್ವಿಸ್ ನಲ್ಲಿ ಇಂಥ ಯಾವ್ದು ಡೆಡ್ ಬಾಡಿ ಸಿಕ್ಕಿಲ್ಲ ಮೇಡಮ್. ಯಾವ ಆರ್ಗನೈಸ್ ಸಿಕ್ಕಿಂದು ಅದು ಮರ್ಡರ್ ಆಗ್ಲಿ ಅದು ಸಿಕ್ಕಿಂದ, ಬಟ್ ಅದ ಇಂಜುರಿ ಹಂಗೆ ಯಾವ್ದು ಕೂಡ ಇಲ್ಲ ಮೇಡಮ್. ನಾನು ಸಣ್ಣ ಮಕ್ಕಳದು ಏನೋ ಕಟ್ ಮಾಡಿದ್ದು ಹಿಂಗ ಏನ್ ಬಿ ಸಿಕ್ಕಿಲ್ಲ ಮೇಡಮ್. ಏನು ಸಿಕ್ಕಿಲ್ಲ. ಸಣ್ಣ ಮಕ್ಕಳದು ಹಿಂಗ ನ್ಯಾಚುರಲ್ ಡೆತ್ಸ್ ಆಗಿನೋನೆ ಜಾಸ್ತಿ ಅವರೇ ಸಿಗ್ತಾರೆ, ಜಾಸ್ತಿ ಅವರೇ ಸಿಗ್ತಾರೆ ಮೇಡಮ್. ಅಂದ್ರೆ ಜಾಸ್ತಿ ಏನೋ ಈ ರೀತಿ. ಯಾಕಂತಂದ್ರೆ ಇವಾಗ ಸ್ವಲ್ಪ ನೋಡ್ಬೇಕಂತಂದ್ರೆ ಮಕ್ಕಳ ಕದಿಯೋರು ಬಂದಿದ್ರು, ಏನೋ ಅವ್ರದ್ದು ಆರ್ಗನ್ಸ್ ಎಲ್ಲ ಮಾರಾಟ ಮಾಡ್ತಾ ಇದ್ರು ಅಂತ ಅನ್ನೋದು ಒಂದು ಸ್ವಲ್ಪ ಬಂದಿತ್ತಲ್ಲ ವಿಷಯ. ಯಾವ್ದು ಕೂಡ ಬೀದರ್ನಲ್ಲಿ ನಮ್ ಕೈಲಾಗ ಯಾವ್ದು ಕೆಲಸ ಆಗಿಲ್ಲ, ಯಾವ್ದು ಸಿಕ್ಕಿಲ್ಲ. ಅದನ್ನ ಬಿಟ್ಬಿಟ್ಟು ಸರ್, ಇವಾಗ
ಪೋಷಕರು ಇರ್ತಾರೆ ಸರ್, ಅಂದ್ರ ಡೆಡ್ ಬಾಡಿ ಪೋಷಕರು. ಇವಾಗ ಒಂದು ಡೆಡ್ ಬಾಡಿ ರೋಡ್ ಮೇಲೆ ಸಿಕ್ಕಿದೆ ಅಂದ್ರೆ ಎನ್ಕ್ವೈರಿ ಮಾಡಿದ್ಮೇಲೆ ಪೋಷಕರು ಸಿಗ್ತಾರೆ. ಅವ್ರಿಗೆ ನೀವು ಕಾಲ್ ಮಾಡ್ಬಿಟ್ಟು ಈ ರೀತಿ ಶವ ಸಿಕ್ಕಿದೆ ಅಂದ್ರೆ ಅವ್ರ ರಿಯಾಕ್ಷನ್, ಈಗ ಒಬ್ಬೊಬ್ರು ಏನಂತಾರೆ, ನೀವು ಮಾಡ್ಬಿಡಿ, ಒಬ್ಬೊಬ್ರು ಬರ್ತಾರೆ. ಅಂತವ್ರ ಬಗ್ಗೆ ಆ ಎಕ್ಸ್ಪೀರಿಯನ್ಸ್ ನಿಮ್ಗೆ ಯಾವ ರೀತಿ ಆಗಿತ್ತು ಸರ್? 90% ಯಾರು ಬರಲ್ಲ ಮೇಡಮ್. ಯಾರು ಹಿಂಗ್ ತೀರ್ಕೊಂಡ್ರ ಖುನನೆ ಹಿಡಿಯಲ್ಲಪ್ಪ, ಯಾರ ನಂಬರ್ ಅದ ಅವ್ರ ಕೈದಾಗ ಟೋಟಲಿ ಹಾರಿಸ್ಬಿಡ್ತಾರ ಅವ್ರ ಮಾತೆ. ಯಾಕಂದ್ರೆ ಅವ್ರಿಗೆ ಮತ್ತೆ ಇನ್ಸ್ಪೆಕ್ಷನ್ ಆಯ್ತದ, ಯಾಕೆ ಬಿಟ್ರಿ ಹೊರಗ, ಯಾಕೆ ಇಲ್ಲ ಅಂದ್ರೆ ಹೋಗ್ಲತ್ತಪ್ಪ ಮಾಡ್ತಾನ ಪಾಪ ಮಾಡ್ಕೋತಾನೆ ಅಂತ ಬಿಡ್ಬಿಡ್ತಾರ ಅವ್ರು ಡೈರೆಕ್ಟ್ಲಿ. ಯಾಕಂದ್ರೆ ಕೆಲಸ ಮಾಡತ್ತಾನಂದ್ರೆ ಅವ್ರ ಮ್ಯಾಗ ಹಾಕ್ಬಿಟ್ಟು ಅವ್ರಿಗೆ ಹೋಗದೇ ಇರ್ತದೆ. ಯಾಕಂದ್ರೆ ಬಹಳಷ್ಟು ಇಂಥ ಪ್ರಾಬ್ಲಮ್ ಬಹಳಷ್ಟು ಬರ್ತವೆ ಮೇಡಮ್. ಚಿಕ್ಕ ಮಕ್ಕಳು ಶವ ಇರ್ತಾವಲ್ಲ ಸರ್, ಪೋಷಕರು ಬರ್ತಾರ, ಅವ್ರಿಗೆ ಹೆಂಗ್ ಸಾಂತ್ವನ ಹೇಳ್ತೀರಿ ಸರ್? ಅದೇ ಮೇಡಮ್, ಧೈರ್ಯ ಕೊಡ್ಬೇಕು ಅವ್ರು. ಯಾಕಂದ್ರೆ ಹೋಗಿಂದ ಆಯ್ತು, ಈಗ ನೀ ಏನ್ ಮಾಡ್ಲಕ್ ಆಗಲ್ಲ, ನೀವೆಲ್ಲ ಚೆನ್ನಾಗಿ ನೋಡ್ರಿ, ಹಾಸ್ಪಿಟಲ್ ತೋರಿಸ್ರಿ, ಅವ್ರ ಡೆತ್ ಆಗ್ಯದ, ಎಲ್ಲ ದೇವರೆಲ್ಲ ಅವ್ರಿಗೆ ಸಣ್ಣ ಪಾಪಿ ಏನು ಪಾಪ ಮಾಡಿಲ್ಲ, ಏನು ಮಾಡಿಲ್ಲ, ಈ ಜುರ್ದ ಜೀವ ಇಂತ ಹೇಳ್ತೀವಿ ಮೇಡಮ್ ಅವರಿಗೆ ಸಮಜಾಯಿಸಿ ಮಾಡಿ. ಸರ್, ಮುಗ್ಧ ಜೀವಿಗೋದು ಅನಾಥ ಶವ ಇರ್ತದ, ಅಂತಹ ಪೋಷಕರು ಇರ್ತಾರ, ಅಂತವ್ರಿಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಿ ನೀವು ನಮ್ದಿದ್ರ ಥ್ರೂಲಿಂದ, ಪಾಡ್ಕಾಸ್ಟ್ ಥ್ರೂಲಿಂದ? ಅಂದ್ರೆ ಇವಾಗ ಇರ್ತಾರಲ್ಲ, ಈಗ ಪೋಷಕರು ಇರ್ತಾರ, ತಾಯಿ ಜೀವ ಒಂದೇ ಆಗಿರ್ತದ, ತಂದೆ ಜೀವ ಒಂದೇ ಆಗಿರ್ತದ. ಸೊ ಏನ್ ಹೇಳಕ್ ಇಷ್ಟಪಡ್ತೀರಿ? ಮುಗ್ಧ ಜೀವಿಗಳದ್ದು ನೀವು ಮಣ್ಣು ಮಾಡ್ತಾ ಇರ್ತೀರಿ, ಅವ್ರ ಬೆಂಬಲ ಕೊಡಲ್ಲ. ಈಗ ಮನ್ಯಾಗ ತಂದೆ, ಈ ಕಲಿಯುಗ ಕಾಲದಾಗ ತಂದೆ ತಾಯಿಗೆ ಯಾರು ಕೂಡ ಸೇವಾ ಮಾಡ್ತಾ ಇಲ್ಲ. ನಾವು ಬಹಳಷ್ಟು ಹಾಸ್ಪಿಟಲ್ನಲ್ಲಿ ನೋಡ್ತೀವಿ, ದುಡ್ಡಿಂದು ಇದು ಇರ್ತದೆ, ಬಟ್ ಎಲ್ಲ ಅವ್ರು ಥೋಡೆ ಟೈಮ್ ಎಕ್ಸ್ಪೆಂಡ್ ಬಿ ಮಾಡಲ್ಲ. ಅವ್ರು ಸರಿ ಕುಂತಿ ಥೋಡೆ ಏನಾಗ್ತಾ ಇದೆ ಏನಿಲ್ಲ, ನೀ ಅವ ಏನು ಸಣ್ಣಾಗಿರ್ತಾನೆ, ಅವ್ರ ತಂದೆ ತಾಯಿ 10 ಸಲ ಕ್ವಶನ್ ಮಾಡಿದ್ರು ಬಿ ಅವರು ರಿಟರ್ನ್ ಆನ್ಸರ್ ಮಾಡ್ತಾರೆ. ಬಟ್ ಆ ಟೈಮಿಗೆ ಇಂಥ ಯಾರು ಕೂಡ ಕೂಡ್ಲಕ್ಕ ಇಲ್ಲ. ಬಹಳಷ್ಟು ಜನ ಇದಿರ್ಬೇಕು ಕೂಡ್ಲಕ್ಕೆ, ಮಾತಾಡ್ಲಕ್ಕೆ, ಬಟ್ ಇವತ್ತಿನ ಕಾಲದಾಗ ಯಾರು ಕೂಡ ಚೇಂಜ್ ಆಗ್ಯಾರ, ಪೂರ ಬಿಲ್ಕುಲ್ ಚೇಂಜ್ ಆಗ್ಯಾರ. ಬಹಳಷ್ಟು ನಾವು ಲೈಫ್ ಗ್ರೌಂಡ್ ನಲ್ಲಿ ಕೆಲಸ ಮಾಡ್ತೀವಿ, ಬಹಳಷ್ಟು ನೋಡ್ತೀವಿ ನಾವು ಇದು ಕೇಸ್ಗಳು. ಅಂಥವ್ರಿಗೆ ಒಂದೇ ಮಾತು ಹೇಳದ, ನೀವು ಚಂದ ನಿಮ್ ತಂದೆ ತಾಯಿ ಮಾಡಿದ್ರು, ನಿಮ್ಮ ಮಕ್ಕಳಿಗೆ ನೀವು ಚಂದ ಮಾಡ್ತಾರ. ಇದು ಒಂದು ಚೆನ್ನಾಗಿ ತಲೆಗ ಇದು ಮಾಡ್ಕೋಬೇಕು. ಯಾಕಂದ್ರೆ ಆ ಟೈಮ್ ಆ ಸ್ಟೇಜ್ ಮ್ಯಾಗ ಹೋಗಿ ಅವ್ನಿಗೆ ಗೊತ್ತಾಯ್ತದಕ್ಕೆ ನಾನು ಇಲ್ಲಿ ಹಾಸ್ಪಿಟಲ್ದಾಗ ಬಂದಿದ್ದೀನಿ, ಎಲ್ಲ ಖತಮ್ ಆಗ್ಬಿಟ್ಟಿದೆ, ಇನ್ನ ಏನು ಕೂಡ ಮಾಡಿಲ್ಲ ದುನಿಯಾದಾಗ ಬಂದು. ಸಾಯಕ್ಕಿಂತ ಮೊದಲು ಈ ದೇಶಕ್ಕ ಈ ದುನಿಯಾದಾಗ ಏನಾರ ಒಂದು ಕೊಡುಗೆ ಕೊಟ್ಟು ಹೋಗ್ಬೇಕು. ಸರ್, ಇವಾಗ ಮತ್ತೊಂದು ಹೇಳ್ಬೇಕಂದ್ರೆ ಚಿಕ್ಕ ಮಕ್ಳು ಬಿಸಾಡ್ ಹೋಗ್ತಾರ ನೋಡ್ರಿ ಸರ್, ತೀರ್ಕೊಂಡ್ ಬಿಡ್ತದೆ. ಅಂತಹ ಪೋಷಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಅವ್ರಿಗೆ ಹೇಳೋದೇನಂದ್ರೆ, ಅವ್ರಿಗೆ ಥೋಡೇರ ಅವ್ರಿಗೆ ಮಾನ್ಯ ಮರ್ಯಾದೆ ಇದ್ರೆ ಸುಮ್ಮನೆ ಎಲ್ರ ಒಂದ್ ನೀವು ಯಾರಿಗೆ ಕೊಡಲಿದ್ರೆ ಸುಮ್ಮನೆ ಹೋಗಿ ಎಲ್ರ ಕೆದರ್ ನೀವು ಹಾಕ್ದ್ರೆ ಒಂದು ಇಂಥ ಕೆಲಸ ಮಾಡಬಾರ್ದು. ಯಾಕಂದ್ರೆ ಪೂರಾ ನೀವು ಸಾಗಾಟಿದ್ದಿ ಏನ್ ಮಾಡಿ ಅಲ್ಲಿ ಕಚರದಲ್ಲಿ ಕೂಳದಲ್ಲಿ ಅಲ್ಲಿ ಇಲ್ಲಿ ಭೇಟಿ ಆಗ್ತಾ ಇರೋದು ಭಾಳ. ಲಾಸ್ಟ್ ಟೈಮ್ ನಮ್ಮಲ್ಲಿ ಅಪ್ಪ ಕಾಲೇಜ್ನಲ್ಲಿ ಒಂದು ಭಾಳ ಸಣ್ಣದ ಕೂಸಿತ್ತು, ಪೂರ ಅವ್ರಿಗೆ ನಾಯಿ ಎಲ್ಲ ಹರಿದು ಬಿಟ್ಟಿದ್ದು ಪೂರಾ ಇದು ಬಿಡ್ಸಾಕ್ದೆ. ಇಂಥ ಪಾಪ ಯಾಕೆ ಮಾಡ್ತೀರಪ್ಪ, ಯಾರಿಗಾರ ಕೊಟ್ಟಿಲ್ಲ, ಲಾಸ್ಟಿಗೆ ನಮ್ಮೂರ ಕೊಡ್ರಿ ನಾವ್ರ ಮಾಡ್ಕೋತೀವಿ. ಬಹಳಷ್ಟು ಸ್ಯಾಡ್ ಇದೆ. ಅದೇ ಸರ್, ಮತ್ತೆ ಅದನ್ನ ಆಗ್ಬಿಟ್ಟು ಸರ್, ಇವಾಗ ನೀವು ಇಷ್ಟೆಲ್ಲ ಕೆಲಸ ಮಾಡಿರಿ, ಸಾಧನೆಗಳ ಬಗ್ಗೆ ಏನ್ ಹೇಳ್ತೀರಾ ಸರ್? ಯಾವ್ಯಾವ ಕೊಡುಗೆ ಸಿಕ್ಕ್ಯಾವ ನಿಮ್ಗ? ಬಹಳಷ್ಟು ಕೊಡುಗೆ ಸಿಕ್ಕಿದೆ ಮೇಡಮ್. ಇಲ್ಲ, ಕಲ್ಯಾಣ ಕರ್ನಾಟಕ ಅವಾರ್ಡ್ ಸಿಕ್ಕಿದೆ, ಮತ್ತು ಗವರ್ನರ್ ಕೂಡ ನಮಗೆ ಅವಾರ್ಡ್ ಕೊಟ್ಟಿವೆ. ಮತ್ತು ಸಣ್ಣ ಸಣ್ಣ ಏನು ಸಂಘಟನೆ ಇದೆ, ಬೀದರ್ನ ಎಷ್ಟು ಸಂಘಟನೆ ಅವರೆಲ್ಲ ಬಹಳಷ್ಟು ನಮಗೆ ಕೊಡುಗೆ ಕೊಟ್ರ. ಅವ್ರಿಗೆ ನಾವು ಧನ್ಯವಾದ ಹೇಳ್ತೀನಿ ಅವರಿಗೆ. ಬಟ್ ಆ ಟೈಮಿಗೆ ಏನದ ನಾವು ಏನು ಸಮ್ಮಾನ ಏನು ಮಾಡ್ತೀರಿ ಅದ್ರೊಳಗೆ ಏನು ದುಡ್ಡು ಏನು ಖರ್ಚಾಯ್ತು, ಆ ದುಡ್ಡು ಒಂದು ಕವರ್ದಾಗ ಹಾಕಿ ಕೊಟ್ಟರು ಭಾಳ ಬೆಸ್ಟ್. ಅದಕ್ಕೆ ತಗೊಂಡು ನಾವು ಒಳ್ಳೆ ಕೆಲಸಕ್ಕೆ ಹಚ್ಬೋದು. ಯಾಕಂದ್ರೆ ಸ್ಮಾಲ್ ಗಿಫ್ಟ್, 1000 ಆಗ್ಲಿ 500 ಆಗ್ಲಿ, ನಿಮ್ಮ ಆ ಕೈ ನಿಮ್ ಸಾಮಾನ್ಯ ಅಷ್ಟಾದ್ರೂ ನಾವು ಒಂದು ಸಣ್ಣ ಸಣ್ಣ ಸಮಾಜದಲ್ಲಿ ಒಂದು ಒಳ್ಳೆ ಕೆಲಸ ಮಾಡಿ. ಯಾಕಂದ್ರೆ ನಮ್ಮಲ್ಲಿ ಬಹಳಷ್ಟು ಪ್ರಾಬ್ಲಮ್ ತಗೊಂಡ್ ಬರ್ತಾರೆ. ಬಹಳಷ್ಟು ಜನ ಯಾಕಂದ್ರೆ ಭಾಳ ಪಾಪ ಒಳ್ಳೆ ಮಾತು ಗ್ರೇಟ್ ಮನುಷ್ಯಪ್ಪ, ಇವ ಹೆಲ್ಪ್ ಮಾಡ್ತಾನಂತ ಬರ್ತಾರ. ಬಟ್ ನಮ್ಮಲ್ಲಿ ಏನೂ ಇಲ್ಲ ಹೆಲ್ಪ್ ಮಾಡ್ಲಿಕ್ಕೆ. ಆದಷ್ಟು ನನ್ನ ಕೈಲಿಂದ ಸಹಾಯ ಮಾಡ್ತೀನಿ. ಸಹಸಂಸ್ಕಾರ ನನ್ನ ಕೈಲಿಂದ ನಾವು ಖುದ್ದು ಹೆಣ ಇದು ಏನಂತಾರೆ ಕೆದರ್ನ ಹಾಕ್ತೀನಿ, ಯಾವ್ದು ಲೇಬರ್ ಬಿ ಒಯ್ಯಲ್ಲ. ಯಾಕಂದ್ರೆ ದುಡ್ಡು ಬಿ ಇರಲ್ಲ ಅವ್ರಿಗೆ ಕೊಡ್ಲಿಕ್ಕೆ. ಆದಷ್ಟು ನಾವು ಕೈಲಿಂದ ಮೆಹನತಿ ಮಾಡ್ತೀವಿ. ಯಾಕಂದ್ರೆ ನಮ್ಮ ಕೈಲಿಂದ ಮೆಹನತಿ ಎಷ್ಟಾಯ್ತು ಅಷ್ಟು ಮಾಡಿದ್ವಿ. ಫೈನಾನ್ಸಿಯಲಿ ಸಪೋರ್ಟ್ ಮಾಡ್ಲಿಕ್ಕೆ ಬಹಳ ಇಲ್ಲ ನಮ್ಮಲ್ಲಿ, ಏನು ಯಾರು ಬೆಂಬಲನೂ ಕೊಟ್ಟಿಲ್ಲ.
ಒಂದು ದಿವಸನಲ್ಲಿ ನೀವು ಎಷ್ಟು ಶವಗಳನ್ನ ಎತ್ತುತ್ತೀರಿ ಸರ್? ಕೋವಿಡ್ ನಲ್ರ ನಾವು 66 ಡೆಡ್ ಬಾಡೀಸ್ ನಾವು ಎತ್ತಿದ್ವಿ. ಈಗ ಸಾದಾ ದಿನದಾಗಿದ ಒಂದಾಗ್ಲಿ ಎರಡಾಗ್ಲಿ ಡೆತ್ ರೇಸ್ ಜಾಸ್ತಿ ಆಗ್ತಾ ಇದೆ ಮೇಡಮ್. ಯಾಕಂದ್ರೆ ಆನ್ಲೈನ್ ಗೇಮ್ ಆಗ್ಲಿ, ಬಹಳಷ್ಟು ಜನ ಸಣ್ಣ ಮಕ್ಕಳಾಗ್ಲಿ ದೊಡ್ಡರಾಗ್ಲಿ ಆನ್ಲೈನ್ ಗೇಮ್ ಆಡ್ತಾ ಇದ್ದಾರೆ. ಏನೋ ಇಮಿಡಿಯೇಟ್ಲಿ ಏನಂದ್ರೆ ಲೋನ್ ಸಿಗ್ತಾ ಇದೆ, ಇವತ್ತಿನ ನಡ $1,00,000-1,50,000 ಫಟ್ ಅಂತ ಸಿಗ್ತಾ ಇದೆ. ಅವೆಲ್ಲ ತಗೊಂಡು ಆನ್ಲೈನ್ ಗೇಮಿಗೆ ಹಾಕಿ ಅದು ಪೂರ ಲೈಫ್ ಹಾರ್ಡ್ ಮಾಡಿ ಮನೆಗೆ ಏನಂತಾರೋ ಅವ್ರ ಬಳಿ ಏನಂತಾರೋ ಪಾಪ ಅಂತ ಹೋಗಿ ಬಾಯ್ದಾಗ ಬಿಡೋದು, ಸುಸೈಡ್ ಮಾಡ್ಕೊಬೋದು, ಇಂಥ ಕೆಲಸ ಬಹಳಷ್ಟು ಜಾಸ್ತಿ ಆಗಿದೆ. ಯಾಕಂದ್ರೆ ಏನು ಯೂತ್ಸಿಗೆ ಹೇಳೋದೇನೆಂದ್ರೆ ನಮ್ಮ ಜಿಂದಗಿ ಬಹಳಷ್ಟು ಅನ್ಮೂಲ್ಯ ಅದ. ಅವ್ರಿಗೆ ನಾವು ಇದು ಚೆನ್ನಾಗಿ ಏನ್ ಮಾಡ್ಬೇಕು, ದೇವ್ರ ಒಂದ್ ಜಿಂದಗಿ ಕೊಟ್ಟನಂದ್ರು ಅದು ಚೆನ್ನಾಗಿ ನಾವು ಯುಟಿಲೈಸ್ ಮಾಡ್ಕೋಬೇಕು. ಯಾಕಂದ್ರೆ ನಾವು ನೋಡ್ತೇವೆ ಬಹಳಷ್ಟು ಜನ ಗೇಮಿನ ಆಡಿ ಬಹಳಷ್ಟು ಜನ ತೀರ್ಕೊಟ್ಟಿರ್ತಾರೆ ಮೇಡಮ್. ಅದಕ್ಕೆ ಒಂದೇ ಮೆಸೇಜ್ ಗುಡ್ ಆದ್ರೆ ಅವ್ರಿಗೆ ಥೋಡಿ ಆನ್ಲೈನ್ ಗೇಮಲ್ಲಿ ಥೋಡೆ ದೂರ ಇರ್ಬೇಕು. ಯಾಕಂದ್ರೆ ನಾವು ಮಾಡಿದ ಕೆಲಸ ನಮ್ಮ ಈಗ ಕಲಿಯುಗದಾಗ ನಮ್ಗೆ ಮಾಡಿದ ಕೆಲಸ ನಮ್ಗೆ ಆಗ್ತಾ ಇಲ್ಲ, ಅದು ಬೇರೆ ಕೆಲಸ ನಮ್ಗೆ ಏನ್ ದುಡ್ಡು ಏನ್ ಆಗ್ತಾ ಇದೆ ಅಂದ್ರೆ ಒಂದ್ ಮೆಸೇಜ್ ಕೊಡ್ಬೇಕು. ಅಂದ್ರೆ ನಮ್ ಪಾಡ್ಕಾಸ್ಟ್ ಮೂಲಕ ಇವತ್ತಿನ ಯೋತ್ಸಿಗೆ ಏನ್ ನೀವು ಹೇಳೋದಕ್ಕೆ ಇಷ್ಟಪಡ್ತೀರಿ ಸರ್? ಆದಷ್ಟು ನಿಮ್ಮ ಕೈಲಿಂದ ಯಾರಿಗೆ ಅಗರ್ಸಿ ನೀವು ಚಂದ ಮಾಡ್ತಾ ಇದ್ರೆ ಒಂದು ಚಂದ ಮಾಡ್ಬೇಕಂದ್ರೆ ಅವ್ರಿಗೆ ಖರಾಬ್ ಮಾಡ್ಲಕ್ ಹೋಗ್ಬಾರ್ದು. ಯಾಕಂದ್ರೆ ಇವತ್ತಿನ ನಡ ಪೂರಾ ಕಲಿಯುಗ ಜಮಾನದಾಗ ಯಾರು ಯಾರಿಗೆ ನೋಡ್ತಾ ಇಲ್ಲ ಅಂದ್ರೆ ಇವತ್ತಿನ ನಡ ಯಾರು ಏನೂ ಒಯ್ಯೋದಿಲ್ಲ. ನಮ್ಗೆ ಕೋವಿಡ್ ಆಗಲಿ ಆಮೇಲಾಗಲಿ ಬಹಳಷ್ಟು ಕಲ್ಸ್ಕೊಟ್ಟಿದೆ. ಯಾಕಂದ್ರೆ ಒಂದೊಂದು ಅನಾಜಿಗೆ ನಾವು ತರಿಸಿದೀವಿ, ಒಂದೊಂದು ನೀರಿನ ಬಾಟಲಿಗೆ ನಾವು ಇದು ತರಿಸಿವಿ ಅಂದ್ರೆ ಅಂತ ಒಂದು ಟೈಮ್ ಅಂತ ಒಂದು ಸಿಚುವೇಶನ್ ನಮ್ಗೆ ಇಂಥ ಒಳ್ಳೆ ಇದು ಕಲ್ಸಿದೆ ಅಂದ್ರೆ ಯಾವಿ ದೇವ್ರು ಯಾವಿ ವೈರಸ್ ಕಳಿಸ್ಬಹುದು, ಯಾವ್ದು ಒಂದು ಇದು ಮಾಡಬಹುದು ಅಂದ್ರೆ ಜಿಂದಗಿ ಇರಸ್ತಕ ಬಾರ ಒಳ್ಳೆ ಕೆಲಸ ಮಾಡ್ಬೇಕು. ಯಾರು ನಮ್ಗಲ್ಲಿ ಬೇಡ್ಕೊತಾ ಬರ್ತಾನೆ, ಒಂದು ನೀರಿನ ಬಾಟಲ್ ಆಗಲಿ, ಒಂದು ಯಾರೋ ಒಂದು ಪರೇಶಾನಿದಾಗ ಆದಷ್ಟು ನಮ್ಮ ಕೈಲಿಂದ ಹೆಲ್ಪ್ ಮಾಡ್ಬೇಕು. ಆದಷ್ಟು ನಮ್ ಕೈಲಿಂದ ಸೋಷಿಯಲ್ ವರ್ಕ್ ಮಾಡ್ಬೇಕು. ನಾನು ಇಂಥ ಒಬ್ಬನ ಕೆಲಸ ಮಾಡಿದ್ರು ಆಗಲ್ಲ, ನಾ ಇಂಥ 10 ಕೈ 20 ಕೈ ಇಂಥ ಜೋಡಿಸ್ಬೇಕೆಲ್ಲ ನಮ್ ಜೊತೆ ಯಾರು ಬರ್ಬೇಕ ಜಾಯಿನ್ ಆಗ್ಬೇಕಂತ ನೀವು ನಿಮ್ ಏರಿಯಾಕ್ಕಾಗ್ಲಿ, ನಿಮ್ ದೇಶಕ್ಕಾಗ್ಲಿ, ನೀವು ಎಲ್ಲಿ ಬಿ ನಿಮ್ ಸಮಾಜಕ್ಕಾಗ್ಲಿ ಸಣ್ಣ ಸಣ್ಣ ಸಹಾಯ ಕೂಡ ಮಾಡಿ ನೀವು ಬಹಳ ಬೆಸ್ಟ್ ಮನ್ಸಾಗ್ಬೋದು ನೀವು. ಹೌದು, ಸಮಾಜ ಕೆಲಸ ಮಾಡಿದ್ರ ನಮ್ ಜಿಲ್ಲೆನೂ ಒಂದ್ ಗುಣಮಟ್ಟದ ಪ್ಲಾಟ್ಫಾರ್ಮ್ ನಾಗ ಇರ್ತದ ಅಂತ ಅನ್ನೋದು ಒಂದಿದು ಸರ್. ಯಾಕಂತಂದ್ರ ಇದು ಎಲ್ರು ಇವತ್ತಿನ ಜನರೇಷನ್ದಾಗ ಹೆಂಗಂತಂದ್ರ ರೊಕ್ಕ ದುಡ್ಡು ಅಂತ ಅನ್ನೋದು ಜನರೇಷನ್ನಾಗ ನೀವು ಒಂದು ಒಳ್ಳೆ ರೀತಿದ ಒಂದು ಕಾರ್ಯವನ್ನ ಮಾಡ್ಲತ್ತೀರಿ ಅಂತಂದ್ರ ಅದು ಒಂದು ಅಸಾಧಾರಣದ ಕೆಲಸ ಅಂತ ಇಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್. ಕೊನೆಯದಾಗಿ ಸರ್, ನೀವು ಇವತ್ತು ನಮ್ದು ಅಚೀವರ್ ಪಾಡ್ಕಾಸ್ಟ್ಗೆ ಬಂದ್ರಿ, ನಿಮಗೆ ಯಾವ ರೀತಿ ಅನಿಸ್ಲತ್ತು ಸರ್? ಬಹಳ ಒಳ್ಳೆ ಚೆನ್ನಾಗಿ ಬಹಳ ಚಂದ ಕಾಣಿಸ್ತಾ ಇದೆ ನಂಗೆ. ನಂತರ ದೇಹ ಬಹಳ ಇದು ಆಗಿತ್ತು, ವಜ್ಜೆ ಆಗಿತ್ತು. ಯಾಕಂದ್ರೆ ಯಾರು ಕೇಳ್ತಾ ಇಲ್ಲಪ್ಪ, ಇಲ್ಲಿ ಎಷ್ಟು ಕೆಲಸ ಮಾಡ್ತಾ ಇದೀನಿ, ಯಾರು ಕರೆಯಲು, ಯಾರು ಇಂಟರ್ವ್ಯೂ ಮಾಡಲ್ಲ, ಯಾರು ಕೇಳಲ್ಲ. ಯಾಕಂದ್ರೆ ನಂದೇ ಬಹಳ ಫಾಲೋವರ್ ಇದೆ, ಯಾರು ಯಾಕೆ ಹೋಗ್ಬೇಕಲ್ಲಪ್ಪ ಅವ್ರ ಬಳಿ ಅಂತ ಹೇಳ್ತಾರೆ. ಅಂದ್ರೂ ಬಿ ನೀವು ಕರೆಸಿರಿ ನಂಗೆ ಬಹಳ ಒಳ್ಳೆ ಬಹಳ ಚೆನ್ನಾಗಿ ನಂಗೆ ಬೆಸ್ಟ್ ಆಗಿದೆ. ಥೋಡೆ ನಂದು ಮೈಂಡ್ ಪೂರಾ ಫ್ರೆಶ್ ಆಗಿದೆ ಮೇಡಮ್. ಹೌದು. ಸೊ ಇವತ್ತು ಸರ್ ನೀವು ನಮ್ದು ಅಚೀವರ್ ಪಾಡ್ಕಾಸ್ಟ್ ಬಂದ್ರಿ. ಇಷ್ಟೊಂದು ನಿಮ್ದು ಮಾಡುವಂಥದ್ದೇನು ಕೆಲಸ ಅದಾದು ಒಂದೇನು ಕಡಿಮೆ ಕೆಲಸ ಅಂತೂ ಇಲ್ಲ ಸರ್. ಈ ಕೆಲಸ ಮಾಡ್ಲಿಕ್ಕ ಗಾಡ್ ಗಿಫ್ಟ್ ತುಂಬಾ ಚುನಾಯಿಸ್ಕೊಂಡು ಇದು ಧೈರ್ಯವನ್ನು ನೀವು ಕೊಟ್ಟಿದ್ದಾನಂತ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ನಮ್ದು ಮುಂದೆ ಬರುವಂತ ಯೋಚಿಗೂ ಹೇಳೋದು ಒಂದೇ, ಜೀವ ಅನ್ನೋದು ತುಂಬಾನೇ ಸಣ್ಣದು ಒಂದು ಇದು ಆಗಿದೆ. 2 ಸೆಕೆಂಡ್ ನಲ್ಲಿ ಅದು ಹಾರ್ಬಿಡೋದು ನಮ್ಗೆ ಹೇಳೋದಕ್ಕಾಗಲ್ಲ. ಅಂತಹ ಒಂದು ಶವವನ್ನ ಎತ್ತಿ ಮತ್ತೆ ಬಡ ಜನರಿಗ ಊಟ ನೀಡೋದಾಗ್ಲಿ, ಇಂಥದ್ದೊಂದು ಸಮಾಜ ಸೇವಾ ನಮ್ದು ಮೊಹಮ್ಮದ್ ಮಜೀದ್ ಬಿಲಾಲ್ ಸರ್ ಅವರು ಮಾಡ್ಲತ್ತಾರ. ಸೊ ನಮ್ದು ಇವತ್ತಿನ ಯೋಚಿಗೂ ಹೇಳೋದು ಒಂದೇ, ನಮ್ಮ ಪಾಡ್ಕಾಸ್ಟ್ ರೂಲಿಂದ ನಾವು ಹೇಳೋದು ಒಂದೇ, ಸೋಷಿಯಲ್ ವರ್ಕ್ ಮಾಡಬೇಕು. ಮಾಡೋದ್ರಲಿಂದ ಹೋಗುವಾಗ ಯಾರು ಏನೋ ತಗೊಂಡು ಹೋಗಲ್ಲ, ಆದ್ರೆ ಸೋಷಿಯಲ್ ವರ್ಕ್ ಮಾಡಬೇಕು. ನಮ್ಮ ಜಿಲ್ಲೆನೂ, ನಮ್ದು ಒಂದು ಬೀದರ್ ಜಿಲ್ಲೆನೂ ಒಂದು ಗುಣಮಟ್ಟದ ಒಂದು ಸ್ಟೇಜ್ ನಲ್ಲಿ ಇರ್ತದಂತ ಇವತ್ತು ಮಜೀದ್ ಬಿಲಾಲ್ ಸರ್ ಅವ್ರಲಿಂದ ಸಾಕಷ್ಟು ನಾವು ಇನ್ಫಾರ್ಮೇಶನ್ ತಗೊಂಡ್ವಿ. ಶವವನ್ನ ಎತ್ತೋದು ಅಂತಂದ್ರೆ ಅಷ್ಟೇ ಇಲ್ಲ, ಶವ ಎತ್ತಲಿಕ್ಕೆ ಎಷ್ಟೊಂದು ಕಷ್ಟ ಪಡ್ತೀವಿ, ಏನೇನ್ ಎಕ್ಸ್ಪೀರಿಯನ್ಸ್ ಆಗ್ತದ, ಯಾವ ರೀತಿ ಕಷ್ಟಗಳಾಗ್ತವ, ಯಾವ ರೀತಿ ಒಂದೊಂದು ಶವ ಅನಾಥ ಶವ ಆಗ್ತದ, ಆ ಅನಾಥ ಶವಾಗ ಎತ್ತಬೇಕಾದ್ರೆ ಏನೇನ್ ಕಷ್ಟ ಅವ್ರು ಅನುಭವಿಸಿದಾರ. ಮತ್ತೆ ಇದಕ್ಕೆ ಅವ್ರಿಗೆ ಯಾರ್ದು ಕೂಡ ಬೆಂಬಲ ಕೂಡ ಇಲ್ಲ, ₹1 ಒಂದು ಗೌರ್ಮೆಂಟ್ ಫಂಡ್ ಬರಲ್ಲ. ಅವ್ರದ್ದು ಫೌಂಡೇಶನ್ ಅವರು ಓನ್ ಆಗಿ ನಡೆಸ್ತಾ ಇದ್ದಾರೆ. ಅವ್ರದ್ದು ಆರ್ಥಿಕ ಸ್ಥಿತಿ ತುಂಬಾನೇ ಪೂರ್ ಆಗಿದೆ. ಸೊ ಆದ ಕಾರಣ ನಾನು ಆದಷ್ಟು ಹೇಳೋದಂತಂದ್ರೆ, ನಮ್ಮ ಪಾಡ್ಕಾಸ್ಟ್ ಇಂದ ಹೇಳೋದಂತಂದ್ರೆ, ನಿಮ್ಮ ಒಂದು ಆರ್ಥಿಕ ಪರಿಸ್ಥಿತಿಗೆ ಆಗ್ಲಿ ಅಥವಾ ನಿಮ್ಮ ಮಾಡುವಂತ ಸೋಷಿಯಲ್ ವರ್ಕಿಗೆ
ನಮ್ದು ಎಲ್ಲ ಸಮಾಜ ಸೇವಕರು ಅದಕ್ಕೆ ಬೆಂಬಲ ಕೊಡ್ಬೇಕು ಅಂತ ಹೇಳ್ತೀನಿ ಸರ್. ಮತ್ತೊಮ್ಮೆ ಮಗದೊಮ್ಮೆ ಅನಂತ ಧನ್ಯವಾದಗಳು ಸರ್. ನಮ್ದು ಅಚೀವರ್ ಪಾಡ್ಕಾಸ್ಟ್ಗ ನೀವು ಇವತ್ತಿನ ದಿವಸ ಬಂದ್ರಿ, ನಿಮ್ದೊಂದು ಸಮಯವನ್ನ ಕೊಟ್ರಿ, ಇಷ್ಟೊಂದು ವಿಷಯಗಳು ನಾವು ತಿಳ್ಕೊಂಡ್ವಿ ಸರ್. ತುಂಬಾ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನಿಮ್ಮ ಟೀಮಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಸರ್.